ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡೋಣ ಅಂತ ಹೇಳಿದ್ರೆ ಕಂಪ್ಯೂಟರ್ನ 50 ಪ್ರಮುಖ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ, ಸರಿನಾ. ಸೊ ಇವಾಗ ಯಾಕಿದ್ರೆ ಕ್ಲಾಸ್ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಸೊ ಇನ್ನೂ 2-3 ಡೇಸಲ್ಲಿ ನಿಮ್ಮ PDO ಎಕ್ಸಾಮ್ ಇದೆ, ಸರಿನಾ. ಸೊ ಇದರಿಂದ ಇವಾಗ ಒಂದು 300 ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ, ಸರಿನಾ. ಸೊ ಈ ಕ್ಲಾಸಲ್ಲಿ 50 ಹಾಗೆ ಒಂದು 4 ಕ್ಲಾಸ್ ಮಾಡೋಣ. 4 ಕ್ಲಾಸಲ್ಲಿ ನಿಮಗೆ ಮಿನಿಮಮ್ ಅಂದ್ರೆ ಒಂದು 200 ಹಾಗೆ ಒಂದು 300 ಕ್ವಶನ್ಸ್ನ ನಿಮಗೆ ಕಂಪ್ಲೀಟ್ ಆಗ್ತದೆ, ಸರಿನಾ. ಸೊ ಅದರಿಂದ ನಿಮಗೆ ರಿವಿಷನ್ ಆಗ್ತದೆ, ಇನ್ನೊಂದು ಇಲ್ಲಿಂದ ರಿಪೀಟ್ ಕೂಡ ಆಗಬಹುದು, ಸರಿನಾ. ಸೊ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ ಅಂದರೆ ರೇಖಾಚಿತ್ರ, ಮುದ್ರಿತ ಪಠ್ಯ ಅಥವಾ ಇತರೆ ಚಿತ್ರಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುವ ಬೆಳಕಿನ ಸೂಕ್ಷ್ಮ ಸಾಧನ ಯಾವುದು ಅಂತ ಕೇಳಿದ್ದಾರೆ, ಸರಿನಾ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ ಬೆಳಕಿನ ಸೂಕ್ಷ್ಮ ಸಾಧನ ಅಂತ ಕೇಳಿದ್ದಾರೆ. ಸೊ ಬೆಳಕಿನ ಸೂಕ್ಷ್ಮ ಸಾಧನವಾ ಇದು ಕೀಬೋರ್ಡ್? ಸೊ ಆಗಲ್ಲ. ಸೊ ಅದರಿಂದ ಇದು ಎಲಿಮಿನೇಟ್ ಆಗಿಬಿಡ್ತದೆ ಡೈರೆಕ್ಟಾಗಿ. ಪ್ಲಾಟರಾ ಅಥವಾ ಸ್ಕ್ಯಾನರ, OMR ಅಂತ ಬಂದರೆ ಇದು ಕೂಡ ಇದ್ರೇನೋ ಬೆಳಕಿನ ಸಾಧನ ಅಂದರೆ ಹೌದು ಇದು ಆಗ್ತದೆ. ಬಟ್ ಇದು ಕೂಡ ಇದ್ರೇನೋ ಬೆಳಕಿನ ಸಾಧನ ಅಂದರೆ ಇದು ಕೂಡ ಆಗ್ತದೆ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ, ಸರಿನಾ. ಸೊ ಫಿಸಿಕಲಿ ಡಾಕ್ಯುಮೆಂಟ್ ಇರೋದನ್ನ ಓಕೆನಾ, ನಿಮ್ಮ ಪ್ರಿಂಟೆಡ್ ನೋಟ್ಸ್ ಇದೆ ಅಲ್ವಾ, ಆ ಪ್ರಿಂಟೆಡ್ ನೋಟ್ಸ್ ಆಗಲಿ ಅದಾದ ನಂತರ ಯಾವುದೋ ಒಂದು ಚಿತ್ರ ಆಗಲಿ ಯಾವುದೋ ಒಂದು ಪ್ರಿಂಟೆಡ್ ನೋಟ್ ಇರಲಿ, ಓಕೆನಾ. ನೋಟ್ ಇರುತ್ತಲ್ವ, ಮೀನ್ಸ್ ಏನೋ 10 ರೂಪೀಸ್ 100 ರೂಪೀಸ್ ಅವೆಲ್ಲ ಪ್ರಿಂಟೆಡ್ ತಾನೇ ಅವೆಲ್ಲ. ಸೊ ಅದರದ್ದು ಎಲ್ಲದು ಕೂಡ ಡಿಜಿಟಲಾಗಿ ಯಾವ್ದು ಕನ್ವರ್ಟ್ ಮಾಡ್ತದೆ ಅಂತ ಕೇಳಿದ್ರೆ ಸ್ಕ್ಯಾನರ್ ಕನ್ವರ್ಟ್ ಮಾಡ್ತದೆ, ಸರಿನಾ. ಸ್ಕ್ಯಾನರಿಂದ ಡಿಜಿಟಲಾಗಿ ಒಂದು ಸಾಫ್ಟ್ ಕಾಪಿ ರೆಡಿ ಆಗ್ತದೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿವಿಧ ಹೋಸ್ಟ್ಗಳ ನಡುವೆ ಇಮೇಲ್ ಸೌಲಭ್ಯವನ್ನು ಯಾವ ಪ್ರೋಟೋಕಾಲ್ ಒದಗಿಸುತ್ತದೆ ಅಂತ ಕೇಳಿದ್ದಾನೆ, ಸರಿನಾ. ಇಲ್ಲಿ ಒಬ್ಬ ಎ ಅಂತ ವ್ಯಕ್ತಿ ಇದ್ದಾರೆ, ಸರಿನಾ. ಈ ಬಿ ಅನ್ನೋ ವ್ಯಕ್ತಿ ಇದ್ದಾರೆ. ಇವ್ರು ಏನು ಅಂದರೆ ಆ್ಯಕ್ಚುಲಾಗಿ ಇವ್ರು ಹೋಸ್ಟ್ಗಳು, ಓಕೆನಾ. ಹೋಸ್ಟ್ಗಳು ಇವರೆಲ್ಲ. ಸೊ ಇವರಿಗೆ ಒಂದು ಮೇಲ್ ಕಳಿಸ್ತಾರೆ, ಇವ್ರಿಗೊಂದು ಮೇಲ್ ಕಳಿಸ್ತಾರೆ. ಈ ಇಮೇಲ್ ಸೌಲಭ್ಯ ಇದೆಯಲ್ವಾ, ಈ ಇಮೇಲ್ ಸೌಲಭ್ಯವನ್ನು ಯಾವ ಪ್ರೋಟೋಕಾಲ್ ಒದಗಿಸ್ತದೆ ಅಂತ ಕೇಳಿದ್ದಾರೆ, ಸರಿನಾ. ಯಾವ ಪ್ರೋಟೋಕಾಲ್ ಒದಗಿಸ್ತದೆ? FTP, SMTP ಮತ್ತು ಟೆಲ್ನೆಟ್ ಅಂತ ಕೊಟ್ಟಿದ್ದಾರೆ, ಹಾಗೆ ಇನ್ನೊಂದು SNMP ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತದೆ ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತದೆ. SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದಂಗೆ ಅದರ ಅರ್ಥ, ಸರಿನಾ. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ನಿಮಗೆ ಈಸಿಯಾಗಿ ಕೇಳಿದ್ರೆ SMTP ಫುಲ್ ಫಾರ್ಮೇ ಕೇಳ್ಬೋದು ನಿಮಗೆ, ಸರಿನಾ. ಸೊ ಈಸಿ ಅಂತ ಅನಿಸೋದಿಲ್ಲ, ಬಟ್ ಮಾಡ್ರೇಟಾಗಿ ಕ್ವಶನ್ ಅನ್ನಿಸ್ತದೆ ಇದು SMTP, ಸರಿನಾ. SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಓಕೆ. ಇದು ನೆನಪಿರಲಿ ನಿಮಗೆ. ಸೊ ಇನ್ನೊಂದು ಏನು ಗೊತ್ತಾ, ಒಂದು ಮೇಲನ್ನು ಒಂದೇ ಟೈಮಲ್ಲಿ ನಾವು ಇಬ್ಬರಿಗೆ ಇಲ್ಲಾಂದರೆ 3 ಜನಕ್ಕೆ, ಜಾಸ್ತಿ ಜನಕ್ಕೆ, ಒಬ್ಬರಿಗಿಂತ ಜಾಸ್ತಿ ಜನಕ್ಕೆ ನಾವು ಕಳಿಸ್ಬಹುದಾ ಅಂತ SSCನಲ್ಲಿ ಕೇಳಿದ್ದ, ಓಕೆ. ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಕಳಿಸ್ಬೋದು, ಓಕೆ. ಇವಾಗ ಯಾರೋ ಒಬ್ಬರು ಎ ಅನ್ನೋ ವ್ಯಕ್ತಿ, ಓಕೆನಾ. ಈ ಎ ಅನ್ನೋ ವ್ಯಕ್ತಿ ಬಿ ಅನ್ನೋರಿಗೆ ಕಳಿಸ್ಬೋದು. ಹಾಗೆ ಇದರಲ್ಲೇ 2 ಇಟ್ಟು, ಓಕೆನಾ. 2 ಅಂತ 2ದಲ್ಲಿ ಏನು ಬರುತ್ತೆ ಗೊತ್ತಾ, ರೆಸಿಪೆಂಟ್ಸ್ ನಾವು ಇದ್ರೇನೋ ಆ್ಯಡ್ ಮಾಡ್ತೀವಿ. ಆ 2ದಲ್ಲೇ ಸಿ ಅನ್ನೋ ವ್ಯಕ್ತಿಗೆ, ಡಿ ಅನ್ನೋ ವ್ಯಕ್ತಿಗೆ ಕೂಡ ಕಳಿಸ್ಬಹುದು. ಬಟ್ ಇವರಿಗೆ ಏನೋ ಬಿ ಅಂತ ಅನ್ನೋರಿಗೆ ಕಳಿಸ್ಬೇಕಾಗಿದೆ. ಬಟ್ ಈ DC ಅನ್ನೋರಿಗೆ ಡೈರೆಕ್ಟಾಗಿ ಬೇಕಾಗಿಲ್ಲ, ಜಸ್ಟ್ ಇವ್ರಿಗೆ ಇನ್ಫಾರ್ಮೇಷನ್ ಇಡಬೇಕು. ಬಟ್ ಡೈರೆಕ್ಟಾಗಿ ಇವರಿಗೆ ಹೇಳೋದಿಲ್ಲ, ಓಕೆನಾ. ಜಸ್ಟ್ ಇವ್ರ ಕಿವಿ ಮೇಲೆ ಒಂದು ಮಾತಿರಲಿ ಅಂತ ಅವಾಗ ನಾವು ಕಳಿಸ್ತೀವಿ ಗೊತ್ತಾ. ಅದಕ್ಕೆ ನಾವು ಏನಂತ ಕಳಿಸ್ತೀವಿ ಅಂದರೆ CC ಅಂತ ಕರಿತೀವಿ, ಓಕೆನಾ. CC ಅಂದರೆ ಕಾರ್ಬನ್ ಕಾಪಿ ಅಂತ. ಇವಾಗ ಎ ಅನ್ನೋ ವ್ಯಕ್ತಿ ಇದ್ದಾರೆ, ಓಕೆನಾ. ಇಲ್ಲಾಂದರೆ ಎ ಅನ್ನೋದು ಇವಾಗ ಸಮಥಿಂಗ್ ಇಲ್ಲಿ ಹೆಸರು ತೊಗೊಳ್ಳೋಣ ಬಾ ಇಲ್ಲಿ, ಓಕೆ. ಏನಂತ ಅಂದರೆ ಇಬ್ಬರು ಫ್ರೆಂಡ್ಸ್ ಅಂತ ಅಂದ್ಕೊಳ್ಳಿ, ಓಕೆ. ಫ್ರೆಂಡ್ಸ್ ಅಂದರೆ ಇವಾಗ ಸೋನು ಅಂತ, ಓಕೆ, ಒಬ್ಬರು ಫ್ರೆಂಡ್ ಇದ್ದಾರೆ. ಈ ಸೋನು ಅನ್ನೋ ಒಬ್ಬರು ಫ್ರೆಂಡು ಡೈರೆಕ್ಟಾಗಿ ಏನೋ ಒಂದು ಮಾತು ಹೇಳ್ತಾ ಇದ್ದಾರೆ, ಇಲ್ಲಾಂದರೆ ಏನಾದರೂ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಓಕೆ. ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ ಅರ್ಚು ಇಲ್ಲಾಂದರೆ ಅನ್ಶಿ ಅಂತ ತೊಗೊಳ್ಳಿ, ಓಕೆ. ಈ ಅನ್ಶಿ ಅನ್ನೋರಿಗೆ ಹೇಳ್ತಾ ಇದ್ದಾರೆ, ಓಕೆ. ಡೈರೆಕ್ಟಾಗಿ ಈ ದಿನ ನಾವು ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ. ಮೊದಲು ಅಂದರೆ ಇವರಿಬ್ಬರು ಮೇನ್ ಇನ್ಚಾರ್ಜ್ ಇರ್ತಾರೆ ಇವರು. ಬಟ್ ಟ್ರಿಪ್ ಇವರಿಬ್ಬರೇ ಹೋಗಲ್ಲ ಅಲ್ವಾ, ಇನ್ನೂ 4 ಜನ ಹೋಗ್ತಾರೆ. ಸೊ ಅವ್ರಿಗೆ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕು, ಅವ್ರಿಗೆ ಕೂಡ ಕಿವಿ ಮೇಲೆ ಒಂದು ಮಾಹಿತಿ ಇರಲಿ. ಈ ತಿಂಗಳಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಏನೋ ಒಂದು ಸಮಥಿಂಗ್ ಅವ್ರ ಕಿವಿ ಮೇಲೆ ಒಂದು ಇರಲಿ ಅಂತ ಹಾಕೋದು ಏನು ಅಂದರೆ ಇದಕ್ಕಿಂತ ಹಿಂದೆ ಬರ್ತದೆ ಅದು CC ಅಂತ ಬರ್ತದೆ, ಅಂದರೆ ಕಾರ್ಬನ್ ಕಾಪಿ. ಇವ್ರಿಗೆ ಕೂಡ ಇದ್ರೇನೋ ಕಾರ್ಬನ್ ಕಾಪಿ ನೀವು ತಿಳಿತಿರ್ ಗೊತ್ತಾ. ಸೊ ಅದೇ ರೀತಿ ಇವ್ರಿಗೆ ಕೂಡ ತಿಳಿತದೆ, ಓಕೆ. ಕಾರ್ಬನ್ ಆಗ್ತದೆ, ಇವ್ರು ಕೂಡ ಕಾಪಿ ಮಾಡ್ಕೋತಾರೆ ಅದನ್ನು, ಸೇಮ್ ಮೆಸೇಜ್, ಸರಿನಾ. ಬಟ್ ಇವ್ರಿಗೆ ಡೈರೆಕ್ಟಾಗಿ ಹೇಳೋಂಗಿಲ್ಲ, ನಾವು ಹೇಳಿದ ಥರ ಅನಿಸೋದಿಲ್ಲ. ಡೈರೆಕ್ಟಾಗಿ ಹೇಳಿದ್ರೆ ಯಾರಿಗೆ, ಅನ್ಶಿಗೆ, ಯಾರು ಸೋನು. ಬಟ್ ಇವ್ರ ಕಿವಿ ಮೇಲೂ ಇದೆ, ಯಾರಿಗೆ ಇಲ್ಲಿ ಸಮಥಿಂಗ್ ಇನ್ನೂ ಇಬ್ಬರು ಫ್ರೆಂಡ್ ಇದ್ದಾರಲ್ವ, B ಮತ್ತು C ಅನ್ನೋರು, ಇವ್ರ ಹತ್ರ ಕೂಡ ಇದ್ರೇನೋ ಇದು ಇದೆ, ಒಂದು ಕಿವಿ ಮೇಲೆ ಮಾಹಿತಿ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಈಗ ನಾನು ಸೋನು ಇದ್ದಾರಲ್ಲ, ಈ ಸೋನು ಅನ್ಶಿಗೆ ಕಳಿಸ್ತಾ ಇದ್ದಾರೆ ಮೆಸೇಜ್. ಬಟ್ ಇವರು ಕಿವಿ ಮೇಲೆ ಇಡಬೇಕಂತಿದ್ದಾರೆ ಇನ್ನೂ ಫ್ರೆಂಡ್ಸಿಗೆ, ಓಕೆ. ಇನ್ನೂ B ಮತ್ತು C ಅನ್ನೋರು ಫ್ರೆಂಡ್ಸಿಗಿದ್ರೇನೋ ಕಿವಿ ಮೇಲೆ ಇಡಬೇಕಂತಿದ್ದಾರೆ ಇದು ಮಾತನ್ನು, ಎಲ್ಲಿ ಟೂರಿಗೆ ಹೋಗೋದನ್ನು. ಬಟ್ ಇದು ಅನ್ಶಿಗೆ ಗೊತ್ತಾಗಬಾರ್ದು ಅಂದರೆ ಇನ್ನೊಂದು ಮೆಸೇಜ್ ಕಳಿಸ್ಬೇಕಾ. ಸೊ ಇನ್ನೊಂದು ಸಪ್ರೇಟಾಗಿ ಕಳಿಸೋಣ ಬಿಡಿ, ಹಾಗಲ್ಲ. ಇದೇ ಮೆಸೇಜಲ್ಲಿ ಕೂಡ ಕಳಿಸ್ಬೋದು. ಏನಂದರೆ BCC ಅಂತ ಬರ್ತದೆ, ಓಕೆ. ಇಲ್ಲಿ BCC ಅಂತ ಬರ್ತದೆ. BCC ಅಂದರೆ ಆವಾಗಲೇ CC ಅಂತ ನೋಡ್ಕೊಂಡಿದ್ವಿ, ಏನಂದರೆ ಕಾರ್ಬನ್ ಕಾಪಿ. ಈ BCC ಅಂದರೆ ಏನು ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಬ್ಲೈಂಡ್ ಅಂದರೆ ಇವಳಿಗೆ ಕಣ್ಮುಸ್ತದೆ, ಓಕೆ. ಈ ಅನ್ಶಿಗೆ ಕಣ್ಮುಸ್ತದೆ,
ಓಕೆ ಕಣ್ಣು ಮುಚ್ಚಿ ಇವ್ರಿಗೆ ತೋರಿಸ್ತದೆ ಇದು. ಓಕೆ ಅವರಿಗೂ ತೋರಿಸ್ತದೆ, ಬಟ್ ಇವ್ರು ಅದರ ಅಂತ ಅವ್ರಿಗೆ ಕಾಣಿಸೋದಿಲ್ಲ ಅಷ್ಟೇ. ಅವ್ರ ಕಣ್ಣು ಮುಂದೆ ಒಂದು ಬ್ಲೈಂಡ್ ಫೋಲ್ಡ್ ಇರ್ತದೆ, ಸರಿನಾ. ನೆನಪಿಳಿತದೆ ಇದು. ಸೊ ಈಸಿಯಾಗಿದೆ. ಸೊ ನಿಮ್ಗೆ ನೆನಪಿರ್ತದೆ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಇಫ್ ಯಾರಿಗೆ ಗೊತ್ತಿಲ್ಲ ಅಲ್ವಾ, ಸೊ ಅವರಿಗೆ ಈ ರೀತಿ ತಿಳ್ಕೊಂಡ್ರೆ ಸ್ವಲ್ಪ ನೆನಪುಳಿತದೆ ಅಂತ ಹೇಳಿದೆ ಅಷ್ಟೇ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 3ನೇ ಪ್ರಶ್ನೆ, ಕಂಪ್ಯೂಟರ್ನ ಮೂಲ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಕಂಪ್ಯೂಟರ್ನ ಮೂಲ ವಾಸ್ತುಶಿಲ್ಪ ಅಭಿವೃದ್ಧಿಪಡಿಸಿದವರು ಯಾರು? ಜಾನ್ ವ್ಯಾನ್ ನ್ಯೂಮನ್ ಮತ್ತು ಚಾರ್ಲ್ಸ್ ಬ್ಯಾಬೇಜ್ ಮತ್ತು ಬ್ಲೇಸ್ ಪಾಸ್ಕಲ್ ಮತ್ತು ಗಾರ್ಡನ್ ಮೂರ್ ಅಂತ ಕೊಟ್ಟಿದ್ದಾರೆ, ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಚಾರ್ಲ್ಸ್ ಬ್ಯಾಬೇಜ್ ಆಗುತ್ತಾ? ಕಂಪ್ಯೂಟರ್ನ ಪಿತಾಮಹ ಯಾರು ಅಂದರೆ ಚಾರ್ಲ್ಸ್ ಬ್ಯಾಬೇಜ್. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಜಾನ್ ವ್ಯಾನ್ ನ್ಯೂಮನ್, ಸರಿನಾ. ಜಾನ್ ವ್ಯಾನ್ ನ್ಯೂಮನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಕಂಪ್ಯೂಟರ್ನ ಮೂಲ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದವರು, ಓಕೆ, ಬೇಸಿಕ್ ಅಭಿವೃದ್ಧಿಪಡಿಸೋರು ಯಾರು ಅಂದರೆ ಜಾನ್ ವ್ಯಾನ್ ನ್ಯೂಮನ್, ಸರಿಯಾ. ಕಂಪ್ಯೂಟರ್ನ ಪಿತಾಮಹ ಅಂದರೆ ಚಾರ್ಲ್ಸ್ ಬ್ಯಾಬೇಜ್, ನೆನಪಿರಲಿ ನಿಮಗೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನಾವು ಸೆಲ್ನಲ್ಲಿ ಸೂತ್ರವನ್ನು ನಮೂದಿಸುತ್ತಿದ್ದೇವೆ ಎಂದು ಎಕ್ಸೆಲ್ಗೆ ಹೇಳಲು ನಾವು ಆಪ್ರೇಟರ್ನೊಂದಿಗೆ ಪ್ರಾರಂಭಿಸಬೇಕು. ಯಾವ ಆಪ್ರೇಟರ್ನೊಂದಿಗೆ ಪ್ರಾರಂಭಿಸಬೇಕು ಅಂತ ಹೇಳಿದ್ದಾರೆ. ಓಕೆ, ಸಮಥಿಂಗ್ ಇವಾಗ ನನಗೆ ಈ ಕ್ಷಣ ಏನಿದೆಯಲ್ಲ, ಈ ಕ್ಷಣದಲ್ಲಿ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಇದ್ದರೆ ನಾನು ಟೈಪ್ ಮಾಡಬೇಕಲ್ಲಿ. ಒಂದು ಎಕ್ಸೆಲ್ ಇದ್ರೇನೋ ಈ ಬಾಕ್ಸ್ ಇರ್ತಾವೆ, ಗೊತ್ತಾ, ಈ ರೀತಿ ಬಾಕ್ಸ್ ಇರ್ತವೆ. ಓಕೆ, ಈ ಬಾಕ್ಸಲ್ಲಿ ಇವಕ್ಕೆ ಸೆಲ್ ಅಂತಾರೆ, ಅದಕ್ಕೆ ಅದು ಎಕ್ಸೆಲ್ಲಲ್ಲಿ ಸೆಲ್ ಅಂತಾರೆ ಇವಕ್ಕೆ. ಈ ಸೆಲ್ಲಲ್ಲಿ ನಾನು ಬರಿಬೇಕಾಗಿದೆ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಇವಾಗ 10 ಗಂಟೆ 11 ಗಂಟೆ, ಅದಾದ ನಂತರ ಇವತ್ತು ಡೇಟು 5 ಡೇಟು, ಇಲ್ಲಾಂದರೆ ಡಿಸೆಂಬರ್ 5 ಡೇಟು, ಡಿಸೆಂಬರ್ 6 ಡೇಟು ಅಂತ ಅಂದ್ಕೊಳ್ಳಿ, ಓಕೆನಾ. ಇದನ್ನು ಹಾಕಬೇಕಾಗಿದೆ. ಅಷ್ಟು ಉದ್ದ ಟೈಪ್ ಮಾಡ್ಕೋತ ಯಾರು ಕೊಡಬೇಕು? ಸೊ ಅದಕ್ಕೆ ನಾವು ಸೂತ್ರಗಳನ್ನ ಕಂಡು ಹಿಡ್ಕೊಂಡಿದ್ದೀವಿ, ಸರಿನಾ, ಕಂಪ್ಯೂಟರಲ್ಲಿ. ಆ ಯಾವ ಸೂತ್ರ ಹಾಕಬೇಕಾದ್ರೂ ಕೂಡ ಒಂದು ಈ ಇದಾವಲ್ವಾ ಇಲ್ಲಿ ಏನೋ ಟೆಕ್ಸ್ಟ್ಗಳು, ಓಕೆ, ಈ ಕ್ಯಾರೆಕ್ಟರ್ಸಿಂದ ಸ್ಟಾರ್ಟ್ ಮಾಡಬೇಕು. ಯಾವ ಕ್ಯಾರೆಕ್ಟರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ ಅವರು, ಸರಿನಾ, ಸಿಂಪಲ್ಲಾಗಿ. ಸೊ ಅದು ಯಾವುದರಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಕೇಳಿದ್ರೆ ಈಕ್ವಲ್ ಸೈನಿಂದ, ಓಕೆ, ಈಕ್ವಲ್ ಸೈನಿಂದ ಸ್ಟಾರ್ಟ್ ಮಾಡ್ತೀವಿ, ಈಕ್ವಲ್ ಸೈನಿಂದ. ಸೊ ನೋಡಿ, ಬೇಕಾದರೆ ನೀವು ನೌ ಅಂತ ಇದಕ್ಕೆ ಯೂಸ್ ಮಾಡ್ತೀವಿ. ಇದು ನೌ ಅನ್ನೋದು ಕೂಡ ಇದ್ರೇನೋ ಒಂದು ಫಾರ್ಮುಲಾ, ಬಟ್ ಇದು ಎದ್ರ ಫಾರ್ಮುಲಾ ಹೇಳಿ ನೋಡೋಣ. ನೌ ಅಂತ ಯೂಸ್ ಮಾಡ್ತೀವಿ, ಅದಾನಂತರ ಈಕ್ವಲ್ ಸೈನ್ ಹಾಕಿ ಟುಡೇ ಅಂತ ಯೂಸ್ ಮಾಡ್ತೀವಿ. ಓಕೆ, ಟುಡೇ, ಈ ಟುಡೇ ಎದ್ರದ್ದು ಕಾಮೆಂಟ್ ಮಾಡಿ, ಇದ್ರದ್ದು ನೋಡೋಣ. ಈ ರೀತಿ ಯಾವುದಕ್ಕೆ ಆದರೂ ಒಂದು ಫಾರ್ಮುಲಾ ಹಾಕ್ತೀವಲ್ಲ, ಆ ಫಾರ್ಮುಲಾ ಹಿಂದ್ಗಡೆ ನಾವು ಯಾವ್ದು ಹಾಕ್ತೀವಿ, ಯಾವ ಕ್ಯಾರೆಕ್ಟರ್ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಅದು ಈಕ್ವಲ್ ಸೈನ್, ಸರಿನಾ, ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕಂಪ್ಯೂಟರನ್ನು ಎಷ್ಟು ತಲೆಮಾರುಗಳಲ್ಲಿ ವರ್ಗೀಕರಿಸಬಹುದು ಅಂತ ಕೊಟ್ಟಿದ್ದಾರೆ, ಓಕೆನಾ. ಎಷ್ಟು ತಲೆಮಾರು ಅಂದರೆ ಎಷ್ಟು ಜನ್ರೇಷನ್ ಆಗಿದ್ರೆ ನಾವು ಕಂಪ್ಯೂಟರ್ನ ವರ್ಗೀಕರಿಸಬಹುದು. ನಾವು ಪ್ರೆಸೆಂಟ್ ಯಾವ ಜನ್ರೇಷನ್ ಕಂಪ್ಯೂಟರ್ ಯೂಸ್ ಮಾಡ್ತಿದ್ದೀವಿ ಅಂತ ಇದಕ್ಕೆ ನಮಗೆ ಆನ್ಸರ್ ಗೊತ್ತಾದರೆ ಇದಕ್ಕೆ ಸಲೀಸಾಗಿ ನಾವು ಆನ್ಸರ್ ಹಾಕ್ತೀವಿ. ಎಷ್ಟನೇ ಜನ್ರೇಷನ್ನ ಯೂಸ್ ಮಾಡ್ತಿದ್ದೀವಿ ನಾವು ಪ್ರೆಸೆಂಟಾಗಿ? 5ನೇ ಜನ್ರೇಷನ್, 6ನೇ ಜನ್ರೇಷನ? ಸೊ ಸರಿಯಾದ ಉತ್ತರ ಕೇಳಿದ್ರೆ 5ನೇ ಜನ್ರೇಷನ್ ಯೂಸ್ ಮಾಡ್ತಾಯಿದ್ದೀವಿ. ಸೊ 5ನೇ ಜನ್ರೇಷನ್ ಯಾವ ಕಂಪ್ಯೂಟರ್ ಯೂಸ್ ಮಾಡ್ತಿದ್ದೀವಿ? ಸೊ ಅದರ ಕೇಳಿದ್ದಾರೆ ನೋಡಿ ನೆಕ್ಸ್ಟ್ ಪ್ರಶ್ನೆಯಲ್ಲಿ. 5ನೇ ತಲೆಮಾರಿನ ಕಂಪ್ಯೂಟರ್ಗಳು ಯಾವುದನ್ನು ಆಧರಿಸಿವೆ? ಕೃತಕ ಬುದ್ಧಿಮತ್ತೆ ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಾಗೆ ಪ್ರೋಗ್ರಾಮಿಂಗ್ ಇಂಟೆಲಿಜೆನ್ಸ್, ಸಿಸ್ಟಮ್ ನಾಲೆಡ್ಜ್ ಮತ್ತು VVLSV ಅಂತ ಕೊಟ್ಟಿದ್ದಾರೆ, ಸರಿನಾ. ಬಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇಲ್ವಾ ನಾವು? ಬ್ರಾಡ್ ಯೂಸ್ ಮಾಡ್ತಾ ಇಲ್ವಾ? ಸೊ ಮೇಟಾದಲ್ಲಿದ್ರೇನೋ ಇವಾಗ ರೀಸೆಂಟಾಗಿ ಒಂದು ಚಾಟ್ ಬಾಟ್ ಬಂದಿದೆಯಲ್ಲ, ಸ್ನ್ಯಾಪಲ್ಲಿ ಚಾಟ್ ಬಾಟ್ ಇದೆ. ಅದಾದ ನಂತರ ನೆಕ್ಸ್ಟಲ್ಲಿ ChatGPT ಬಂದಿದೆ, ಸರಿನಾ. ಸೊ ಇದೆಲ್ಲ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಪ್ರೆಸೆಂಟ್ 5ನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ, ಸರಿನಾ. ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 7th ಪ್ರಶ್ನೆ, ಮೊದಲ ತಲೆಮಾರಿನ ಕಂಪ್ಯೂಟರ್ ಯಾವ ತಂತ್ರಜ್ಞಾನವನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಏನಿದೆ ಅಂದರೆ ಟ್ರಾನ್ಸಿಸ್ಟರ್, LSI, VLSI ಮತ್ತು ವ್ಯಾಕ್ಯೂಮ್ ಟ್ಯೂಬ್ ಅಂತ ಕೊಟ್ಟಿದ್ದಾರೆ. ಮೊದಲ ತಲೆಮಾರಿನ ಕಂಪ್ಯೂಟರ್ ಯಾವ ಟೆಕ್ನಾಲಜಿಯನ್ನು, ಯಾವ ತಂತ್ರಜ್ಞಾನವನ್ನು ಆಧರಿಸಿವೆ ಅಂತ ಕೇಳಿದರೆ ವ್ಯಾಕ್ಯೂಮ್ ಟ್ಯೂಬ್, ಓಕೆ, ವ್ಯಾಕ್ಯೂಮ್ ಟ್ಯೂಬ್ ತಂತ್ರಜ್ಞಾನವನ್ನು ಏನೋ ಆಧರಿಸಿದ್ದೇವೆ. ಯಾವುದು? ಮೊದಲನೇ ತಲೆಮಾರು, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೈಕ್ರೋ ಪ್ರೊಸೆಸರನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ನಲ್ಲಿ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಇವಾಗ ಏನು ನೋಡಿದ್ವಿ? ಒಂದು AI ನೋಡಿದ್ವಿ 5th ಜನ್ರೇಷನ್, ಹಾಗೆ ವ್ಯಾಕ್ಯೂಮ್ ಟ್ಯೂಬ್ ನೋಡಿದ್ವಿ 1st ಜನ್ರೇಷನ್. ಇವಾಗ ಏನು ಕೇಳಿದ್ದಾರೆ ಅಂದರೆ ಮೈಕ್ರೋ ಪ್ರೊಸೆಸರ್ ಇದು ಯಾವ ಪೀಳಿಗೆಯಲ್ಲಿ, ಯಾವ ಜನ್ರೇಷನಲ್ಲಿ, ಯಾವ ಜನ್ರೇಷನ್ ಕಂಪ್ಯೂಟರಲ್ಲಿ ಯೂಸ್ ಮಾಡಲಾಯಿತು ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 4ನೇ ಪೀಳಿಗೆ, ಸರಿನಾ. ಜಸ್ಟ್ ಲೈಕ್ ಇವಾಗ ನಮ್ಮ AI ನಾವು ಮೊದಲು ಯಾವುದು ಯೂಸ್ ಮಾಡ್ತಿದ್ವಿ? ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡ್ತಿದ್ವಿ ತಾನೆ. ಸೊ 5ಕ್ಕಿಂತ ಹಿಂದೆ ಯಾವುದೇ ನಂಬರ್ ಇರುತ್ತೆ? 4ಕ್ಕಿಂತ ಇರುತ್ತೆ ಅಲ್ವಾ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 9ನೇ ಪ್ರಶ್ನೆ, 2ನೇ ತಲೆಮಾರಿನ ಕಂಪ್ಯೂಟರ್ಗಳನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಯಾವ ಜನ್ರೇಷನಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ? ಸೇಮ್ ಇದರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ 1st ಜನ್ರೇಷನ್ ಆಯಿತು. ಅದಾದ ನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇನ್ನೊಂದು ಯಾವುದು ಉಳಿದಿದೆ ಅಂದರೆ ಟ್ರಾನ್ಸಿಸ್ಟರ್ಗಳು, ಓಕೆ. 2ನೇ ತಲೆಮಾರಿನ ಕಂಪ್ಯೂಟರ್ಗಳು ಯಾವುದರಿಂದ ಅಂದರೆ ಟ್ರಾನ್ಸಿಸ್ಟರ್ಗಳು, ಓಕೆ. 1st ವ್ಯಾಕ್ಯೂಮ್ ಟ್ಯೂಬ್, 2nd ಟ್ರಾನ್ಸಿಸ್ಟರ್, ಸರಿನಾ. ಸೊ 4th ಯಾವುದಿದೆ? ಮೈಕ್ರೋ ಪ್ರೊಸೆಸರ್. 5th ಯಾವುದಿದೆ? AI ಇದೆ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ಸ್ಮರಣೆಯು ಅಸ್ಥಿರವಲ್ಲ ಅಂತ ಕೇಳಿದ್ದಾನೆ, ಓಕೆ. ಯಾವುದು ನಾನ್ ವೋಲ್ಟೈಲ್ ಅಲ್ಲ ಅಂತ ಕೇಳಿದ್ದಾನೆ.
ಮತ್ತು ಎಸ್ ರ್ಯಾಮ್ ಅಂತ ಕೊಟ್ಟಿದ್ದಾನೆ, ಡಿ ರ್ಯಾಮ್ ಅಂತ ಕೊಟ್ಟಿದ್ದಾನೆ, ರಾಮ್ ಅಂತ ಕೊಟ್ಟಿದ್ದಾನೆ, ಮತ್ತು ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ರಾಮ್ ಇದಕ್ಕೆ ಸರಿಯಾದ ಉತ್ತರ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ GUI ಎಂದರೆ ಅಂತ ಕೊಟ್ಟಿದ್ದಾನೆ. GUI ಫುಲ್ ಫಾರ್ಮ್ ಕೇಳಿದ್ದಾನೆ, ಸರಿನಾ. ಏನಂದರೆ ಗ್ರಾಫ್ ಬಳಕೆ ಇಂಟರ್ಫೇಸ್ ಅಂತ ಕೊಟ್ಟಿದ್ದಾನೆ. ಸೊ ಇಂಗ್ಲೀಷಲ್ಲಿ ಇದಕ್ಕೆ ನೋಡ್ಕೊಳ್ಳೋಣ. ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರೀತಾರೆ ಇದಕ್ಕೆ, ಓಕೆನಾ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಆಪ್ಷನ್ ಸಿ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ ಇದಕ್ಕೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 12ನೇ ಪ್ರಶ್ನೆ, ಕಂಪ್ಯೂಟರ್ನ ಮೆಮೊರಿಗೆ ನಮೂದಿಸಲಾದ ಯಾವುದೇ ಡೇಟಾ ಅಥವಾ ಸೂಚನೆಯನ್ನು ಹೀಗೆ ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ, ಸರಿನಾ. ಕಂಪ್ಯೂಟರ್ನ ಮೆಮೊರಿಗೆ ಯಾವುದಾದ್ರೂ ನಾವು ಇನ್ಪುಟ್ ಕೊಡ್ತೀವಲ್ವ, ಅದನ್ನು ಆ ಡೇಟಾವನ್ನು ಹೇಗೆ ಪರಿಗಣಿಸಲಾಗ್ತದೆ ಅಂತ ಕೇಳಿದ್ದಾನೆ, ಸರಿನಾ. ಸಂಗ್ರಹಣೆ, ಔಟ್ಪುಟ್ ಮತ್ತು ಇನ್ಪುಟ್ ಮತ್ತು ಮಾಹಿತಿ ಅಂತ ಕೇಳಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇನ್ಪುಟ್. ಓಕೆ, ಕಂಪ್ಯೂಟರ್ಗೆ ನಾವು ಯಾವುದೇ ಕೊಡ್ತಾ ಇದ್ವಿ ಅಂತ ಕೇಳಿದ್ರೆ ಅದಕ್ಕೆ ನಾವಿದ್ರೇನೋ ಕೊಡ್ತಾ ಇದ್ವಿ ಅಂತ ಕೇಳಿದ್ರೆ ಅದನ್ನು ನಾವು ಇನ್ಪುಟ್ ಅಂತ ಕರಿತೀವಿ, ಓಕೆನಾ. ಅದು ನಮಗೇನಾದರೂ ಕೊಡ್ತಿತ್ತು ರಿಟರ್ನ್ ಅಂತ ಕೇಳಿದ್ರೆ, ಓಕೆ, ಅದಕ್ಕೆ ನಾವು ಔಟ್ಪುಟ್ ಅಂತ ಕರಿತೀವಿ. ಲೈಕ್ ಇವಾಗ ನಾವು ಪ್ರಿಂಟ್ ಕೊಡ್ತದೆ, ಅದು ಔಟ್ಪುಟ್ ಆಗುತ್ತೆ. ಮಾನಿಟರಲ್ಲಿ ನಮಗೆ ಸ್ಕ್ರೀನಲ್ಲಿ ತೋರಿಸುತ್ತೆ ಗೊತ್ತಾ, ಔಟ್ಪುಟ್ ಆಗಿ ಸ್ಕ್ರೀನಲ್ಲಿ ಏನಾದರೂ ಚಿತ್ರ ತೋರಿಸುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಲೆಟರ್ ತೋರಿಸುತ್ತೆ, ಇಲ್ಲಾಂದರೆ ಯಾವುದೋ ಕ್ಯಾರೆಕ್ಟರ್ಸ್ ತೋರಿಸುತ್ತೆ, ಸರಿನಾ. ಅದೆಲ್ಲ ಔಟ್ಪುಟ್ ಅದು, ಸರಿಯಾ. ಮೌಸ್, ಕೀಬೋರ್ಡ್, ಅದಾದ ನಂತರ ಇದೆಲ್ಲ ಕೂಡ ಇದ್ರೆ ಇನ್ಪುಟ್ ಆಗಿ ಬರ್ತವೆ, ಸರಿನಾ. ಸ್ಕ್ಯಾನರು ಅದು ಕೂಡ ಇನ್ಪುಟ್ ಆಗಿ ಬರ್ತದೆ, ಓಕೆ, ನೆನಪಿರಲಿ ನಿಮಗೆ. ಸೊ ಮುಂದಿನ ಪ್ರಶ್ನೆ ಯಾವುದಿದೆ ಅಂದರೆ ಕೆಳಗಿನ ಯಾವ ಸರ್ಕ್ಯೂಟನ್ನು ಕಂಪ್ಯೂಟರ್ಗಳಲ್ಲಿ ಮೆಮರಿ ಡಿವೈಸ್ ಆಗಿ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಯಾವ ಸರ್ಕ್ಯೂಟನ್ನು ಕಂಪ್ಯೂಟರ್ಗಳಲ್ಲಿ ಮೆಮರಿ ಡಿವೈಸ್ ಆಗಿ ಬಳಸಲಾಗ್ತದೆ? ರೆಕ್ಟಿಫೈಯರ್, ಫ್ಲಿಪ್ ಫ್ಲಾಪ್ ಮತ್ತು ಹೋಲಿಕೆಗಾರ ಮತ್ತು ಆ್ಯಂಟಿನ್ಯೂಯೇಟರ್ ಅಂತ ಕೊಟ್ಟಿದ್ದಾರೆ, ಸರಿನಾ. ಫ್ಲಿಪ್ ಫ್ಲಾಪ್ ಅಂತ ಇದು ಬರುತ್ತೆ ಗೊತ್ತಾ. ಆ ಫ್ಲಿಪ್ ಫ್ಲಾಪನ್ನು, ಓಕೆ, ಅದು ಪ್ರೊನೌನ್ಸಿಯೇಷನ್ ನನ್ನ ಉಚ್ಚಾರ ಬಾಯಿಂದ ಸರಿಯಾಗ್ತಿಲ್ಲ, ಬಟ್ ಇದ್ರೇನೋ ಅದು ಫ್ಲಿಪ್ ಫ್ಲಾಪ್, ಓಕೆ, ಅದು ಮೆಮರಿ ಡಿವೈಸ್ ಆಗಿ ವರ್ಕ್ ಆಗ್ತದೆ, ಓಕೆ, ಮೆಮರಿ ಡಿವೈಸ್ ಆಗಿ ವರ್ಕ್ ಆಗ್ತದೆ. ಯಾವುದು? ಫ್ಲಿಪ್ ಫ್ಲಾಪ್, ಓಕೆ, ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 15ನೇ ಪ್ರಶ್ನೆ, ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಮತ್ತು ಸುಧಾರಿತ ತಂತ್ರಜ್ಞಾನ ಮೈಕ್ರೋ ಕಂಪ್ಯೂಟರ್ಗಳಲ್ಲಿನ ಮೆಮರಿ ಗಾತ್ರಗಳನ್ನು ಹೀಗೆ ವ್ಯಕ್ತಪಡಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಬೈಟ್ಗಳು, ಕಿಲೋ ಬೈಟ್ಸ್ಗಳು ಮತ್ತು ಬಿಟ್ಸ್ಗಳು, ಮೆಗಾ ಬೈಟ್ಸ್ಗಳು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಮೆಗಾ ಬೈಟ್ಗಳು ಆಗುತ್ತೆ, MB, ಓಕೆ, MB. ಸೊ ಇದು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ಯಾಕೇಜ್ ಅಲ್ಲ ಅಂತ ಹೇಳಿದ್ದಾನೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ಯಾಕೇಜ್ ಅಂತ ಅಂದರೆ ಏನಂದರೆ ಇವಾಗ ನಿಮ್ಮದು ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಮಾಡ್ತೀರಾ, ಪವರ್ ಪಾಯಿಂಟ್ ಯೂಸ್ ಮಾಡ್ತೀರಾ, ಅದಾಂತರ ಫೋಟೋಶಾಪ್ ಯೂಸ್ ಮಾಡ್ತೀರಾ, ಸರಿನಾ. ಅದಾಂತರ ಯೂಟ್ಯೂಬ್ ಯೂಸ್ ಮಾಡ್ತೀರಾ, ಕ್ರೋಮ್ ಯೂಸ್ ಮಾಡ್ತೀರಾ. ಇವೆಲ್ಲ ಏನು ಐಕಾನ್ ತೋರಿಸ್ತದೆ ಗೊತ್ತಾ ನಿಮಗೆ ಸಿಸ್ಟಮಲ್ಲಿ, ಆ ಐಕಾನ್ ತೋರಿಸೋವೆಲ್ಲವು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ತವೆ, ಸರಿನಾ. ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಅದನ್ನು ಹೊರಗಡೆಯಿಂದ, ಸರಿನಾ. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಇನ್ಬಿಲ್ಟಾಗಿ ಬಂದಿರ್ತದೆ ಆಲ್ರೆಡಿ ಅದ್ರ ಜೊತೆನೇ, ಸರಿನಾ. ಲೈಕ್ ಇವಾಗ ನಿಮ್ಮ ಮೊಬೈಲಲ್ಲಿರೋ ಆಂಡ್ರಾಯ್ಡ್ ಆಗಲಿ, ಸರಿನಾ. ಸೊ ಅದೇ ರೀತಿ ಮತ್ತು ಲಿನಕ್ಸ್ ಅಂತ ಬರುತ್ತೆ ಗೊತ್ತಾ, ಅದು ಮತ್ತು OS ಇದರಲ್ಲಿ ಬರ್ತದೆ ಅಂದರೆ ಆ್ಯಪಲ್ ಫೋನಲ್ಲಿ ಬರುತ್ತೆ ಅಲ್ವಾ, ಐಫೋನಲ್ಲಿ ಅದು OS ಬರುತ್ತೆ, ಸರಿನಾ. ಇವೆಲ್ಲ ಏನಿದೆ ಅಂದರೆ ಅದು ಸಿಸ್ಟಮ್ ಸಾಫ್ಟ್ವೇರ್ಗಳವೆಲ್ಲ. ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ರೆಡ್ ಹ್ಯಾಟ್ ಲಿನಕ್ಸ್ ಅಂತ ಕೊಟ್ಟಿದ್ದಾರೆ, ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕೊಟ್ಟಿದ್ದಾರೆ, ಅಡೋಬ್ ಪೇಜ್ ಮೇಕರ್ ಅಂತ ಕೊಟ್ಟಿದ್ದಾರೆ, ಸೊ ಓಪನ್ ಆಫೀಸ್ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ಯಾಕೇಜ್ ಅಲ್ಲ ಅಂತ ಕೇಳಿದ್ದಾರೆ, ಓಕೆ. ಅಂದರೆ ನಿಮಗೇನು ಗೊತ್ತಾಗಬೇಕಂದ್ರೆ ಈಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ಯಾಕೇಜ್ ಆಗಿರಬೇಕು ಅದು, ಓಕೆನಾ. ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ಯಾಕೇಜ್ ಆಗಿರಬೇಕು. ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ಯಾಕೇಜ್ ಅಂದರೆ ನಿಮಗೆ ಅಲ್ಲಿ ಐಕಾನ್ ತೋರಿಸುತ್ತೆ ಗೊತ್ತಾ, ನಾವು ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ಸ್ಟಾಲ್ ಯಾವ್ದು ಮಾಡ್ಕೋತೀವಿ? ಮೈಕ್ರೋಸಾಫ್ಟ್ ಆಫೀಸ್ ಇನ್ಸ್ಟಾಲ್ ಮಾಡ್ಕೋತೀವಿ ತಾನೇ. ಸೊ ಅದಾನಂತರ ಅಡೋಬ್ ಪೇಜ್ ಮೇಕರ್, ನೀವು PDF ಓಪನ್ ಮಾಡ್ತಿರಲ್ವಾ, ಸೊ ಅದು ಕೂಡ ಇದ್ರೇನೋ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ಬೋದಲ್ವಾ. ಸೊ ಅಪ್ಲಿಕೇಶನ್ ಅಂತೀರ ಗೊತ್ತಾ ಅದಕ್ಕೆ, ಇಲ್ಲಾಂದರೆ ಶಾರ್ಟಾಗಿ ಆ್ಯಪ್ ಅಂತ ಕರಿತೀರ ಗೊತ್ತಾ. ನೀವು ಮೊಬೈಲಲ್ಲಿ ಯಾವ್ಯಾವ ಆ್ಯಪ್ ಹಾಕೋತಿರಲ್ಲ ಅವೆಲ್ಲ ಆ್ಯಪ್ಗಳು ಅಪ್ಲಿಕೇಶನೇ, ಓಕೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅವೆಲ್ಲ, ಸರಿನಾ. ಇದು ನೆನಪಿರಲಿ. ಸೊ ಇದೇ ಅಪ್ಲಿಕೇಶನ್ನ ಇದೇ ಆ್ಯಪ್ಗಳನ್ನು ನೀವು ಕಂಪ್ಯೂಟರಲ್ಲಿ ಕೂಡ ಹಾಕ್ತೀರಾ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಓಪನ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಓಪನ್ ಆಫೀಸ್ ಕೂಡ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್, ಬಟ್ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ಯಾಕೇಜ್ ಅಲ್ಲ ಅಂತ ಕೇಳಿದ್ದಾನೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ಯಾಕೇಜ್ ಅಲ್ಲ ಅಂದರೆ ಇದು ಯಾವುದಾಗಿರಬೇಕು ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ ಪ್ಯಾಕೇಜ್ ಆಗಿರಬೇಕು. ಸೊ ಲಿನಕ್ಸ್ ಅನ್ನೋದು ಸಿಸ್ಟಮ್ ಸಾಫ್ಟ್ವೇರ್ ಪ್ಯಾಕೇಜ್, ಸರಿನಾ. ಸೊ ಇದು ಅಲ್ಲ ಅನ್ನೋದು ಹೇಗೆ ಗೊತ್ತಿರಬೇಕು, ಇವು ಮೂರು ಕೂಡ ಇದ್ದಾವೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು, ಸರಿನಾ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ 17ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ. ಫೋಟೋಶಾಪ್ ಅಡೋಬ್ನ ಚಿತ್ರಾತ್ಮಕ ವಿನ್ಯಾಸ ಸಾಧನವಾಗಿದೆ ಅಂತ ಹೇಳಿದ್ದಾನೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಲಿನಕ್ಸ್ ಉಚಿತ ಮತ್ತು ಮುಕ್ತ ಮೂಲ ಸಾಫ್ಟ್ವೇರ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಲಿನಕ್ಸ್ ಅನ್ನೋದಿದ್ರೇನು ಉಚಿತವಾಗಿದೆಯಾ ಅಥವಾ ಅದ್ರ ಪೇಡ್ ಆಗಿದೆಯಾ, ಓಕೆನಾ. ಫ್ರೀ ಆಗಿದೆ ಇಲ್ಲ ಪೇಡ್ ಅಂತ ಇದೆಯಾ? ಪೇಡ್ ಮಾಡಬೇಕಾ ನೀವು ಲಿನಕ್ಸ್ ತೊಗೋಬೇಕಾದ್ರೆ ಹೇಳಿ ನೋಡೋಣ. ಸೊ ಅದು ಏನಾದರೂ ಪೇಡ್ ಮಾಡಬೇಕಾದ್ರೆ ಅದು ರಾಂಗ್ ಆಗ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಲಿನಕ್ಸ್ ಮತ್ತು ಮೈಕ್ರೋಸಾಫ್ಟ್
ಲಿನೆಕ್ಸನ್ನು ಮೈಕ್ರೋಸಾಫ್ಟ್ ಒಡೆತನದಲ್ಲಿದೆ ಮತ್ತು ಮಾರಾಟ ಮಾಡಿದೆ ಅಂತ ಕೊಟ್ಟಿದ್ದಾನೆ. ಲಿನೆಕ್ಸ್ ಅನ್ನೋದು ಏನಿದೆಯಲ್ಲ ಅದು ಮೈಕ್ರೋಸಾಫ್ಟ್ ಅಂಡರ್ ಒಳಗಿದೆ ಅಂತೆ, ಹಾಗೆ ಅದನ್ನು ಮಾರಾಟ ಕೂಡ ಮಾಡಿದಾರಂತೆ ಲಿನೆಕ್ಸ್ ಅವರು. ಯಾರಿಗೆ? ಮೈಕ್ರೋಸಾಫ್ಟ್ ಅವರಿಗೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ವಿಂಡೋಸ್ XP ಒಂದು ಆಪ್ರೇಟಿಂಗ್ ಸಿಸ್ಟಮ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಆಪ್ರೇಟಿಂಗ್ ಸಿಸ್ಟಮ್ ಆಗಿದೆ. ಹೌದು, ವಿಂಡೋಸ್ ಅಂತ ಏನಾದರೂ ಬಂತ ಆಪ್ರೇಟಿಂಗ್ ಸಿಸ್ಟಮ್. ವಿಂಡೋಸ್ ಆಗಲಿ, ಲಿನಕ್ಸ್ ಆಗಲಿ, OS ಆಗಲಿ, ಆಂಡ್ರಾಯ್ಡ್ ಆಗಲಿ, ಇವೆಲ್ಲ ಆಪ್ರೇಟಿಂಗ್ ಸಿಸ್ಟಮ್, ನೆನಪಿರಲಿ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಈ ಮೂರು ಕೂಡ ಸರಿಯಾಗಿದ್ದಾವೆ. ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಮತ್ತು ಇದು ಸರಿಯಾಗಿದೆ 3. ಬಟ್ ಇಲ್ಲಿ ರಾಂಗ್ ಇರೋದು ಯಾವುದು ಅಂದರೆ ಆಪ್ಷನ್ ಸಿ ರಾಂಗ್ ಆಗುತ್ತೆ. ಓಕೆ, ಆಪ್ಷನ್ ಸಿ ರಾಂಗ್ ಆಗುತ್ತೆ. ಸೊ ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು. ಬಟ್ ಈ ಆಪ್ಷನ್ 3 ಇದೆಯಲ್ಲ, ಲಿನೆಕ್ಸನ್ನು ಮೈಕ್ರೋಸಾಫ್ಟ್ ಒಡೆತನದಲ್ಲಿದೆ ಮತ್ತು ಮಾರಾಟ ಮಾಡಿದೆ ಅಂತ. ಅದು ಮಾರಾಟ ಕೂಡ ಮಾಡಿಲ್ಲ, ಅದರ ಅಂಡರ್ ಕೂಡ ಇಲ್ಲ ಇದು. ಓಕೆನಾ, ದಟ್ಸ್ ಅ ಇಂಡಿಪೆಂಡೆಂಟ್ ಕಂಪ್ನಿ ಅದು, ಯಾವುದು? ಲಿನೆಕ್ಸ್ ಅನ್ನೋದು. ಓಕೆ, ಸೊ ಅದು ನೆನಪಿರಲಿ. ಸೊ ನೆಕ್ಸ್ಟ್ 17 ಆದ ನಂತರ 18 ಪ್ರಶ್ನೆ ಏನಿದೆ ಅಂದರೆ ದೋಷವನ್ನು ಓಕೆನಾ, ಎರರನ್ನು ಏನೆಂದು ಕರೆಯಲಾಗುತ್ತದೆ? ಇಂಗ್ಲೀಷಲ್ಲಿ ನೋಡಬೇಕಿದು. ಓಕೆ, ಈ ಎರರನ್ನು ಏನೆಂದು ಕರೆಯಲಾಗುತ್ತದೆ? ಬಗ್, ಡಿಬಗ್ ಮಾಡಿ, ಕರ್ಸರ್ ಮತ್ತು ಐಕಾನ್. ಓಕೆ, ಕರ್ಸರ್ ಮೂವ್ ಮಾಡ್ತೀವಿ ಗೊತ್ತಾ, ಇಲ್ಲಿ ಇರ್ತದೆ ಗೊತ್ತಾ, ಈ ಕರ್ಸರ್ ಮೂವ್ ಮಾಡ್ತೀವಲ್ವ, ಕರ್ಸರ್ ಅಂತಾರೆ ಇದಕ್ಕೆ, ಇದು ಮೂವ್ ಮಾಡೋದಕ್ಕೆ. ಓಕೆ, ಸೊ ಇಲ್ಲಿ ಏನಿದೆ ಅಂದರೆ ಡಿಬಗ್ ಮಾಡಿ. ಓಕೆ, ಡಿಬಗ್ ಮಾಡಿ ಅಲ್ಲ, ಅದು ಆಪ್ಷನ್ ಇದ್ರೇನು ಎ, ಇದಕ್ಕೆ ಬಗ್ ಅಂತಾರೆ. ಓಕೆನಾ, ಬಗ್ ಅಂತೀರ ಗೊತ್ತಾ, ಬಗ್ ಆಗಿದೆ, ಬಗ್ ಆ್ಯಡಪ್ ಆಗಿದೆ ಮಗ ಫೋನಲ್ಲಿ. ಓಕೆ, ಬಗ್ ಸ್ಟಾರ್ಟ್ ಆಗಿದೆ. ಓಕೆನಾ ಅಂತೀರ ಗೊತ್ತಾ. ಸೊ ಅದು ಬಗ್. ಕೆಲವೊಂದು ಸರಿ ನೀವು ಹೀಗೂ ಅನ್ಬೋದು, ವೈರಸ್ ಇದ್ರೇನೋ ಅಟ್ಯಾಕ್ ಆಗಿದೆ ಮೊಬೈಲ್ಗೆ, ಬಗ್ ಅಟ್ಯಾಕ್ ಆಗಿದೆ ಅಂತ ಅಂತೀರ ಗೊತ್ತಾ. ಸೊ ವೈರಸ್ ಆಗಲಿ, ಬಗ್ ಆಗಲಿ, ಎರಡೂ ಕೂಡ ಸೇಮ್ ಮೀನಿಂಗ್ ಕೊಡ್ತದೆ. ಬಟ್ ಎರರ್ ಅಂದರೆ ಆ್ಯಕ್ಚುಲ್ ಆಗಿದ್ರೆ ಬಗ್ ಅಂತ, ಅದಕ್ಕೆ ಫುಲ್ ಕನ್ಫರ್ಮ್ ಮೀನಿಂಗ್ ಅದು. ಓಕೆ, ನೆನಪಿರಲಿ. ಸೊ ಮೊನ್ನೆ ಯಾವುದು VOದಲ್ಲಿ ಕೇಳಿದ್ದ ಅನಿಸುತ್ತೆ, ಯಾವುದು ವೈರಸ್ ಮತ್ತು ಬಗ್ ನಡುವೆ ಡಿಫ್ರೆನ್ಸ್ ಕೇಳಿದ್ದ ಅನಿಸುತ್ತೆ. ಆ ಎಕ್ಸಾಮಲ್ಲಿ ಕೇಳಿದೆ, ಇಲ್ಲ FDAದಲ್ಲಿ ಕೇಳಿದ್ದ, ಅದರಲ್ಲೇ ಕೇಳಿದ್ದ ಅನಿಸುತ್ತೆ. ನೋಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೈಕ್ರೋಸಾಫ್ಟ್ ವರ್ಡ್ ಒಂದು ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಈ ಮೈಕ್ರೋಸಾಫ್ಟ್ ಅನ್ನೋದು ಮುಂದೆ ಏನಾದರೂ ಬಂತಂದರೆ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಓಕೆ, ಮೈಕ್ರೋಸಾಫ್ಟ್ ಅಂತ ಕೊಟ್ಟು ಏನಾದರೂ ಕೊಟ್ಟರೆ ಅದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ತದೆ. ಓಕೆ, ಯಾಕಂದ್ರೆ ನಾವು ಇನ್ಸ್ಟಾಲ್ ಮಾಡ್ಕೋತೀವಿ, ಡಿಲೀಟ್ ಕೂಡ ಮಾಡ್ಬೋದು. ಬಟ್ ಸಿಸ್ಟಮ್ ಸಾಫ್ಟ್ವೇರ್ ಇದೆಯಲ್ಲ, ಅದು ಡಿಲೀಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇಲ್ಲೇನಿದೆ ಅಂದರೆ ಯಾವುದೋ ಅಪ್ಲಿಕೇಶನ್ ಸಾಫ್ಟ್ವೇರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 19ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 20ನೇ ಪ್ರಶ್ನೆ, ಸೂಪರ್ ಕಂಪ್ಯೂಟರನ್ನು ಕಂಡುಹಿಡಿದವರು ಯಾರು ಅಂತ ಕೊಟ್ಟಿದ್ದಾರೆ. ಸರಿನಾ, ಸೂಪರ್ ಕಂಪ್ಯೂಟರನ್ನು ಕಂಡುಹಿಡಿದವರು ಯಾರು? ಚಾರ್ಲ್ಸ್ ಬ್ಯಾಬೇಜ್ ಅಂತ ಕೊಟ್ಟಿದ್ದಾರೆ, ಕಂಪ್ಯೂಟರ್ನ ಪಿತಾಮಹ. JH ವ್ಯಾನ್ಸ್ ಟ್ಯಾಸಲ್ ಅಂತ ಕೊಟ್ಟಿದ್ದಾರೆ, ಚಾರ್ಲ್ಸ್ ಗಿನ್ಬರ್ಗ್ ಅಂತ ಕೊಟ್ಟಿದ್ದಾನೆ, ಸೇಮರ್ ಕ್ರೇ ಅಂತ ಕೊಟ್ಟಿದ್ದಾರೆ. ಸರಿನಾ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾಗುತ್ತೆ ಹೇಳಿ ನೋಡೋಣ. ಚಾರ್ಲ್ಸ್ ಬ್ಯಾಬೇಜ್ ಆಗುತ್ತಾ? ಆಗಲ್ಲ ಅಲ್ವಾ. ಸೊ ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ ಏನೇ ಕೊಟ್ಟರೆ ಅದು ಆಗೋದಿಲ್ಲ ಮ್ಯಾಕ್ಸಿಮಮ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಸೇಮೋರ್ ಕ್ರೇ ಅಂತ ಇದ್ದಾರೆ ಗೊತ್ತಾ. ಈ ಸೇಮೋರ್ ಕ್ರೇ ಅವರಿಗೆ ಏನಂತ ಕರಿತೀವಿ ಅಂದರೆ ಸೂಪರ್ ಕಂಪ್ಯೂಟರ್ನ ಕಂಡುಹಿಡಿದವರು ಅಂತ ಕರಿತೀವಿ. ಓಕೆ, ಸೇಮೋರ್ ಕ್ರೇ. ಹಾಗೆ ಇವರು ಕೂಡ ಇನ್ನೊಬ್ಬರು ಇರ್ತಾರೆ, ಯಾರು ಅಂದರೆ ಬೋರಿಸ್ ಅಂತ ಇರ್ತಾರೆ. ಆ ಬೋರಿಸ್ ಮತ್ತು ಸೇಮೋರ್ ಕ್ರೇ ಇಬ್ಬರು ಕೂಡ ಇದ್ರೇನೋ ಸೂಪರ್ ಕಂಪ್ಯೂಟರ್ನ ಕಂಡುಹಿಡಿತಾರೆ. ಸರಿನಾ, ಇಬ್ಬರು. ಓಕೆ, ಒಬ್ಬರೇ ಅಲ್ಲ, ಇಬ್ಬರದ್ದು ಏನಾದರೂ A B ಅಂತ ಎರಡರಲ್ಲೂ ಕೊಟ್ಟು A B ಅಂತ ಏನಾದರೂ ಕೇಳಿದ್ರೆ ಇಬ್ಬರದ್ದು ಹಾಕಬೇಕು. ಓಕೆನಾ, ಬೋರಿಸ್ ಅವರು, ಇನ್ನೊಬ್ಬರು ಯಾರು, ಸೇಮೋರ್ ಕ್ರೇ. ಸರಿನಾ, ಬಟ್ ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಯಾರಿಗೆ ಕರಿತೀವಿ ನಾವು? ಹೇಳ್ಬೋದಾ? ಹೇಳ್ತೀರಾ? ಹೇಳಿ ನೋಡೋಣ. ವಿಜಯ್ ಭಟ್ಕರ್. ಓಕೆ, ವಿಜಯ್ ಪಾಂಡುರಂಗ ಭಟ್ಕರ್ ಅಂತ ಬರ್ತಾರೆ ಗೊತ್ತಾ, ಅವರು ಸೂಪರ್ ಕಂಪ್ಯೂಟರ್ನ ಪಿತಾಮಹ. ಯಾವುದು? ಭಾರತದ. ಓಕೆ, ಜಗತ್ತಿನ ಕೇಳಿದ್ರೆ ಸೇಮೋರ್ ಕ್ರೇ ಅಂತ ಹೇಳಬೇಕು, ಹಾಗೆ ಇದ್ರೇನೋ ಬೋರಿಸ್ ಅಂತ ಹೇಳಬೇಕು. ಬಟ್ ಭಾರತದ ಅಂತ ಕೇಳಿದ್ರೆ ಯಾರು ಅಂತ ಹೇಳಬೇಕು ಅಂದರೆ ವಿಜಯ್ ಭಟ್ಕರ್ ಅಂತ ಹೇಳಬೇಕು. ಸರಿನಾ, ಸೊ ಅದು ನೆನಪಿರಲಿ ನಿಮಗೆ. ಸೊ ಇದು ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಮತ್ತು ನಮ್ಮದು ಭಾರತದ ಕೂಡ ನೆನಪಿಟ್ಕೊಳ್ಳಿ, ವಿಜಯ್. ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು? ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ನಿಮ್ಗೆ ಗೊತ್ತಿರ್ತದೆ. ಬಟ್ ಕ್ವಶನ್ ಏನಂತಂದರೆ ಫಸ್ಟ್ ಸೂಪರ್ ಕಂಪ್ಯೂಟರ್ ಇದೆಯಲ್ಲ, ಆ ಫಸ್ಟ್ ಸೂಪರ್ ಕಂಪ್ಯೂಟರ್ ಇವಾಗ ಪ್ರೆಸೆಂಟ್ ಎಲ್ಲಿದೆ ಅಂತ ಹೇಳಿ ನನಗೆ. ಓಕೆ, ಕಾಮೆಂಟ್ ಮಾಡಿ ನೋಡೋಣ. 1958ರಲ್ಲಿ ಸ್ಟಾರ್ಟ್ ಆಗಿದೆ ಆ ಸಂಸ್ಥೆಯಲ್ಲಿದೆ. ಯಾವುದು 1958ರಲ್ಲಿ ಸ್ಟಾರ್ಟ್ ಆಗಿದ್ದ ಸಂಸ್ಥೆ ಹೆಸರೇನು, ಎಲ್ಲಿದೆ ಹೇಳಿ ನೋಡೋಣ. ಕ್ಲೂ ಕೊಟ್ಟಿದ್ದೀನಿ ಇವಾಗ. ಸರಿನಾ, ಸೊ ನೆಕ್ಸ್ಟ್ ಏನಿದೆ ಅಂದರೆ 21ನೇ ಪ್ರಶ್ನೆ, ಫೈಲ್ ಮತ್ತು ಫೋಲ್ಡರ್ ಮುಂತಾದ ವಸ್ತುಗಳನ್ನು ಪ್ರತಿನಿಧಿಸುವ ಚಿತ್ರಾತ್ಮಕ ಚಿತ್ರಗಳು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಏನಿದಾವೆ ಅಂದರೆ ಟಾಸ್ಕ್ ಬಾರ್, ವಿಂಡೋಸ್, ಚಿಹ್ನೆಗಳು ಮತ್ತು ಡೆಸ್ಕ್ಟಾಪ್ ಅಂತ ಕೊಟ್ಟಿದ್ದಾರೆ. ಸರಿನಾ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಚಿಹ್ನೆಗಳು ಆಗುತ್ತೆ. ಸೈನ್ಸ್. ಓಕೆ, ಸೈನ್ಸ್ ಅವೆಲ್ಲ ಯಾವುದು? ಫೈಲ್ ಮತ್ತು ಫೋಲ್ಡರ್ ಮುಂತಾದ ವಸ್ತುವನ್ನು ಪ್ರತಿನಿಧಿಸುವ ಚಿತ್ರಾತ್ಮಕ ಚಿತ್ರಗಳು. ಓಕೆ, ಚಿತ್ರಗಳು ಬರ್ತಾವೆ ಗೊತ್ತಾ, ಫೈಲ್ ಮತ್ತು ಫೋಲ್ಡರ್ದು ಒಂದು ಡಿಫ್ರೆಂಟಾಗಿ ಸಿಗ್ನಲ್ ಮುಖಾಂತರ. ಓಕೆ, ಸೈನ್ ಮುಖಾಂತರ. ಸೊ ಓಕೆ, ಸೈನ್ಸ್ ಅಂತಾರೆ, ಚಿಹ್ನೆಗಳು ಅಂತಾರೆ. ಸರಿನಾ, ಸೊ ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಮ್ಯಾಗ್ನೆಟಿಕ್ ಡಿಸ್ಕ್ ಸಂಗ್ರಹಣೆಯ ಪ್ರಯೋಜನವಲ್ಲ ಅಂತ ಕೇಳಿದ್ದಾನೆ. ಮ್ಯಾಗ್ನೆಟಿಕ್ ಡಿಸ್ಕ್ದ ಪ್ರಯೋಜನ ಯಾವುದಲ್ಲ ಅಂತ ಕೇಳಿದ್ದಾನೆ. ಸೊ ಅಂದರೆ ನಮಗೆ ಮ್ಯಾಗ್ನೆಟಿಕ್ ಡಿಸ್ಕ್ದು ಪ್ರಯೋಜನ ಯಾವುದಿದೆ ಅಂತ ಗೊತ್ತಿರಬೇಕು ಮೊದಲು ನಮಗೆ. ಸೊ ಅಂದರೆ ಇರಲಾರ್ದು ಯಾವುದು ಅಂತ ಗೊತ್ತಾಗುತ್ತೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಮ್ಯಾಗ್ನೆಟಿಕ್ ಡಿಸ್ಕ್ ಪ್ರವೇಶ ಸಮಯವು ಮ್ಯಾಗ್ನೆಟಿಕ್ ಟೇಪ್ಗಿಂತ ಕಡಿಮೆಯಾಗಿದೆ ಅಂತ ಹೇಳಿದ್ದಾನೆ. ಹೌದಾ? ಸರಿನಾ ಅಲ್ವಾ?
ಹೌದು ಸರಿ. ಇದಕ್ಕೆ ಮ್ಯಾಗ್ನೆಟಿಕ್ ಡಿಸ್ಕ್ ಪ್ರವೇಶ ಇದೆಯಲ್ಲ, ಮ್ಯಾಗ್ನೆಟಿಕ್ ಡಿಸ್ಕ್ ಪ್ರವೇಶ ಸಮಯವು ಅದು ಮ್ಯಾಗ್ನೆಟಿಕ್ ಟೇಪ್ಗಿಂತ ಕಡಿಮೆ ಇದೆ. ಓಕೆ, ಕಡಿಮೆ ಟೈಮ್ ತೊಗೋತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಟೇಪ್ ಸಂಗ್ರಹಣೆಗಿಂತ ಡಿಸ್ಕ್ ಸಂಗ್ರಹವು ಕಡಿಮೆ ವೆಚ್ಚದಾಯಕವಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಆ್ಯಕ್ಚುಲಾಗಿ ಅದು ಹೆಚ್ಚಿಗಿದ್ರೇನೋ ನಮಗೆ ಎಫಿಷಿಯನ್ಸಿ ಕೊಡ್ತಿತ್ತು, ಅಂದರೆ ಹೆಚ್ಚಿಗಿದ್ರೆ ಆ್ಯಕ್ಚುಲಾಗಿದ್ರೆ ಕಾಸ್ಟ್ ಖರ್ಚು ಮಾಡ್ತದೆ. ಓಕೆ, ವೆಚ್ಚದಾಯಕ ಇಲ್ಲ ಅದು. ಆ್ಯಕ್ಚುಲಿ ಇದಕ್ಕಿಂತ ಇದ್ರೇನೋ ಯಾವುದು ಟೇಪ್ ಸಂಗ್ರಹಣೆ ಇದೆಯಲ್ಲ, ಮ್ಯಾಗ್ನೆಟಿಕ್ ಟೇಪ್ ಅದೇ ಇದ್ರೇನೋ ಕಡಿಮೆ ಪ್ರೈಸಲ್ಲಿ ಸಿಗ್ತದೆ. ಮ್ಯಾಗ್ನೆಟಿಕ್ ಟೇಪ್ ಅಂದರೆ ಏನು? ಕ್ಯಾಸೆಟ್ ಬರುತ್ತೆ ಅಲ್ವಾ, ರೀಲ್, ಅದೇ ರೀಲ್ ಅದು. ಓಕೆ, ಮ್ಯಾಗ್ನೆಟಿಕ್ ಏನಂತಾರೆ ಅದಕ್ಕೆ, ಟೇಪ್ ಅಂತಾರೆ ಅದಕ್ಕೆ. ಓಕೆನಾ? ಕ್ಯಾಸೆಟ್ ಅಂತೀವಲ್ವಾ, ಹಳೆ ರೇಡಿಯೋದಲ್ಲಿ ಹಾಕ್ತಿದ್ವಲ್ವ, ಅದೇ ಅದು. ಸೊ ಇದಕ್ಕೆ ಆಪ್ಷನ್ ಬಿ ರಾಂಗ್ ಆಗುತ್ತೆ ನೋಡಿ. ಓಕೆ, ಆಪ್ಷನ್ ಬಿ ಇದೆಯಲ್ಲ, ಇದು ರಾಂಗ್ ಉತ್ತರ ಅದು. ಆಪ್ಷನ್ ಬಿ. ಓಕೆ, ಸೊ ಡಿಸ್ಕ್ ಸಂಗ್ರಹಣೆಯು ಮ್ಯಾಗ್ನೆಟಿಕ್ ಟೇಪ್ಗಿಂತ ಹೆಚ್ಚು ಕಾಲ ಉಳಿಯುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ. ಡಿಸ್ಕ್ ಏನು ಸಂಗ್ರಹಣೆ ಇದೆಯಲ್ಲ ಅದು ಮ್ಯಾಗ್ನೆಟಿಕ್ ಟೇಪ್ಗಿಂತ ಜಾಸ್ತಿ ಕಾಲ ಉಳಿತದೆ. ಸರಿನಾ? ಈ ಟೇಪ್ ಇದೆಯಲ್ಲ, ಟೇಪಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಅದು ಹೋಗ್ತದೆ. ಓಕೆ, ಅದು ಜಾಸ್ತಿ ಕಾಲ ಇದ್ರೇನೋ ಇದು ಬಾಳಿಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 23ನೇ ಪ್ರಶ್ನೆ. ಬೈನರಿ ಸಂಖ್ಯೆಯ ವ್ಯವಸ್ಥೆಯಲ್ಲಿನ 0 ಮತ್ತು 1 ಬೈನರಿ ಅಂಕಿಗಳು ಯಾವ ಅಂಕೆಗಳು ಅಥವಾ ಡ್ಯಾಶ್ ಎಂದು ಕರೆಯಲಾಗುತ್ತದೆ, ಏನೆಂದು ಕರೆಯಲಾಗುತ್ತದೆ? ಓಕೆ, ಬೈನರಿ 0 ಮತ್ತು 1 ಇದಾವಲ್ವ, ಬೈನರಿ ನಂಬರ್ಸ್ ಅಂತ ಕರಿತೀವಿ ಇದಕ್ಕೆ. ಯಾವುದು 0 ಮತ್ತು 1? ಇವಾಗ ಆಪ್ಷನ್ ಕೊಡಲ್ಲ ನಿಮಗೆ. ಸೊ ಇದು ಯಾವುದು SDA 2019 ಏನು FDA 2019 ಕೇಳಿದ? 0 0 1 0 0 0 0 1 2 0 0. ಆಪ್ಷನ್ 4 ಏನಿದೆ ಅಂದರೆ 1 3 0 0. ಓಕೆ, ಆಪ್ಷನ್ ಇದ್ರೇನೋ ಮೇ ಬಿ ಇದೊಂದು ಚೇಂಜ್ ಇದೆ ಅನಿಸುತ್ತೆ. ಓಕೆ, ಇದರಲ್ಲಿ ಯಾವ ಸಂಖ್ಯೆ ಬೈನರಿ ಸಂಖ್ಯೆ ಆಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಆಪ್ಷನ್ ಇದೇ ಇಲ್ಲ, ಎಕ್ಸಾಕ್ಟಾಗಿ ಇದೇ ಇಲ್ಲ, ಬಟ್ ಇದೇ ರೀತಿ ಕೊಟ್ಟಿದ್ದಾನೆ. ಸೊ ಕ್ವಶನ್ ಸಿಂಪಲ್ ಅನಿಸುತ್ತೆ, ಬಟ್ ಕ್ವಶನ್ ಪೇಪರಲ್ಲಿ ಆಲ್ರೆಡಿ ಬಂದಿದೆ ಇದು ಕ್ವಶನ್. ಸರಿನಾ? ಸೊ ಏನು ಕ್ವಶನ್ ಈಸಿ ಹೇಳ್ತಿದೆಯಲ್ಲ ಅಂತ ಅನ್ಬೋದು ನೀವು. ಓಕೆ, ಬಟ್ ಈ ರೀತಿ ಕೇಳಿದ್ದಾನೆ ಕ್ವಶನ್. ಸೊ ಕೇಳಬಾರ್ದು ಅಂತ ಇಲ್ಲ ಅಲ್ವಾ? ಸೊ ರಿಪೀಟ್ ಆಗಬಹುದು ಕ್ವಶನ್. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಬೈನರಿ ಸಂಖ್ಯೆಯಲ್ಲಿ ಆಲ್ವೇಸ್ 0 ಅಥವಾ 1 ಎರಡೇ ಇರ್ತವೆ. ಸರಿನಾ? 0 ಆರ್ 1 ಇರ್ತವೆ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ಬೈಟ್ಗಳು ಮತ್ತು ಕಿಲೋ ಬೈಟ್ಗಳು ಮತ್ತು ದಶಮಾಂಶ ಬೈಟ್ಗಳು ಮತ್ತು ಬಿಟ್ಸ್ಗಳು ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಬಿಟ್ಸ್ ಅಂತ ಆಗುತ್ತೆ. ಓಕೆ, ಆಪ್ಷನ್ ಡಿ ಇದೆಯಲ್ಲ, ಆಪ್ಷನ್ ಡಿ ಇದಕ್ಕೆ ಬಿಟ್ಸ್ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಅದಕ್ಕೆ ಬೈನರಿ ನಂಬರ್ಸ್ಗೆ ಏನಂತ ಕರಿಬೋದು ಇನ್ನೊಂದು ಅಂತಂದರೆ ನಾವು ಬಿಟ್ಸ್ ಅಂತ ಕರಿಬೋದು. ಓಕೆ, ಬೈಟ್ಸ್ ಅಲ್ಲ ಬಿಟ್ಸ್ ಅಂತ ಕರಿಬೋದು. ಬಿಟ್ಸ್. ಓಕೆ, BITS. ಇದು ಬೈಟ್ಸ್ ಇದ್ರೆ BYTS ಅಂತ ಬರುತ್ತೆ. ಓಕೆ, ಬಿಟ್ಸ್ ಅಂತ ಕರಿಬೇಕು ನಾವು. ಓಕೆ, ನೆನಪಿರಲಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಾಮಾನ್ಯವಾಗಿ ಬಳಸುವ ಫ್ಲಾಫಿ ಡಿಸ್ಕ್ನ ಗಾತ್ರ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 3.5 ಇಂಚಸ್. ಓಕೆ, 3.5 ಇಂಚಸ್ ಇದು ಸರಿಯಾದ ಉತ್ತರ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಯಾವುದು? ಫ್ಲಾಫಿ ಡಿಸ್ಕ್ದು. ಓಕೆ, ಫ್ಲಿಪ್ ಫ್ಲಾಪ್ ಏನು? ಸ್ಟೋರೇಜ್ ಡಿವೈಸಾ? ನೋಡ್ಕೊಂಡಿರ್ತಾರೆ, ನೆನ್ಪಿಟ್ಕೊಂಡಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 25ನೇ ಪ್ರಶ್ನೆ. ಕಂಪ್ಯೂಟರ್ಗಳಲ್ಲಿ ಬಳಸುವ IC ಚಿಪ್ಪನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈ IC ಅನ್ನೋದು ಇದು PC-ನಲ್ಲೂ ಕೇಳಿದ್ದಾನೆ, ಹಾಗೆ PSI-ನಲ್ಲಿ ಕೇಳಿದ್ದಾನೆ, ಹಾಗೆ S3ದಲ್ಲೂ ಕೂಡ ಕೇಳಿದ್ದಾರೆ ಈ ಪ್ರಶ್ನೆನ. ಏನಂದರೆ IC ಚಿಪ್ನ ಎದರಿಂದ ತಯಾರಿಸ್ತಾರೆ ಅಂತ ಕೇಳಿದ್ದಾನೆ. ಓಕೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರಿತೀವಿ. IC ಅಂದರೆ ಫುಲ್ ಫಾರ್ಮ್ ಕೇಳಿದ್ರೆ ಹೇಳಬೇಕು. ಓಕೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಇದು ಎದರಿಂದ ತಯಾರಿಸ್ತೀವಿ ಅಂತ ಕೇಳಿದ್ರೆ ಭೂಮಿಯಲ್ಲಿ ಅತಿ ಹೆಚ್ಚು ದೊರೆಯುವ ಲೋಹ ಯಾವುದು ಹೇಳಿ? ಅತಿ ಹೆಚ್ಚು ದೊರೆಯುವ ಮೂಲದಾತ ಯಾವುದು ಅಂದರೆ ಆಕ್ಸಿಜನ್ ಅಂತ ಹೇಳ್ತೀವಿ. ಓಕೆನಾ? ಆಕ್ಸಿಜನ್. ಬಟ್ ಸೆಕೆಂಡ್ ಇದ್ರೇನು ಯಾವ್ದು ದೊರೀತದೆ? ಸೆಕೆಂಡ್ ಧಾತು ಕೇಳಿ. ಓಕೆ, ಲೋಹ ಬೇಡ. ಇವಾಗ ಭೂಮಿಯಲ್ಲಿ ಅತಿ ಹೆಚ್ಚು ದೊರೆಯುವ ಎರಡನೇ ಧಾತು ಯಾವುದು? ಅಲ್ಯೂಮಿನಿಯಮ್, ಸಿಲಿಕಾನ್. ಓಕೆ, ಸರಿಯಾಗಿ ಹೇಳಿರ್ತಾರೆ ನೀವು ಬುದ್ಧಿವಂತರಿದ್ದೀರಾ. ಓಕೆ, ಸಿಲಿಕಾನ್ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಸೊ ಇದಕ್ಕೆ ಸಿಲಿಕಾನ್ ಉತ್ತರ ಆಗ್ತದೆ. ಸೊ ಜಾಸ್ತಿ ಸಿಲಿಕಾನೇ ಯೂಸ್ ಮಾಡ್ತಾರೆ IC-ನಲ್ಲಿ. ಜಾಸ್ತಿ ಅಲ್ಲ, ಮ್ಯಾಕ್ಸಿಮಮ್ ಇದ್ರೇ ಯೂಸ್ ಮಾಡೋದು ಅದೇ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ಆಪರೇಟಿಂಗ್ ಸಿಸ್ಟಮ್ಗಳನ್ನು IBM ಉತ್ಪಾದಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸರಿನಾ? IBM ಅನ್ನೋ ಕಂಪ್ನಿ ಇದೆ, ಅದು ಯಾವ ಸಿಸ್ಟಮ್ಗಳನ್ನು ಉತ್ಪಾದಿಸ್ತದೆ ಅಂತ ಕೇಳಿದ್ದಾನೆ. IBM. ಸರಿನಾ? ಸೊ OS 2 ಅಂತ ಕೊಟ್ಟಿದ್ದಾರೆ, ವಿಂಡೋಸ್ ಅಂತ ಕೊಟ್ಟಿದ್ದಾರೆ, DOS ಅಂತ ಕೊಟ್ಟಿದ್ದಾರೆ, ಮತ್ತು ಯುನಿಕ್ಸ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, OS 2 ಇದೆಯಲ್ಲ, ಈ OS 2ನ ಇದ್ರೆ ಯಾವ್ದು ಕಂಪ್ನಿ ಉತ್ಪಾದನೆ ಮಾಡ್ತದೆ ಅಂತ ಕೇಳಿದ್ರೆ, ಯಾವ ಕಂಪ್ನಿ ಇದ್ರೆ ತಯಾರು ಮಾಡ್ತದೆ ಅಂತ ಕೇಳಿದ್ರೆ ಅದು IBM. ಸರಿನಾ? IBM ಅಂತ ಇದ್ರೆ ಏನಾದರೂ ಮುಂದೆ ಡ್ಯಾಶ್ ಕೊಟ್ಟಾಗ ಇಲ್ಲಾಂದರೆ ಏನಾದರೂ ಕೊಟ್ಟಾಗ ಅಲ್ಲಿ ಏನಂತ ಹಾಕಬೇಕಂದ್ರೆ OS 2 ಅಂತ ಹಾಕಬೇಕು. ಸರಿನಾ? ಇದು ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಪ್ರೊಸೆಸರನ್ನು ಏನೆಂದು ಕರೆಯಲಾಗುತ್ತದೆ? ಓಕೆ, ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಪ್ರೊಸೆಸರನ್ನು ಏನೆಂದು ಕರೆಯಲಾಗುತ್ತದೆ? ಸರಿನಾ?
ನಿಯಂತ್ರಣ ಅಂತ ಕೊಟ್ಟಿದ್ದಾರೆ, ಓಕೆ. ALU ಅಂತ ಕೊಟ್ಟಿದ್ದಾರೆ, ನೋಂದಾಯಿಸಿ ಅಂತ ಕೊಟ್ಟಿದ್ದಾರೆ, ಸಂಗ್ರಹ ಸ್ಮರಣೆ ಅಂತ ಕೊಟ್ಟಿದ್ದಾರೆ, ಓಕೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ALU, ಓಕೆ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಓಕೆ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇದ್ರೇನೋ ನಿಮಗೆ ಮ್ಯಾಥ್ಸ್ ಮಾಡ್ತದೆ, ಅದಾಂತರೇನೋ ತಾರ್ಕಿಕವಾಗಿದ್ರೇನೋ ಕಾರ್ಯಾಚರಣೆ ಮಾಡ್ತದೆ, ಓಕೆ. ಅದರಲ್ಲಿ ವರ್ಕ್ ಮಾಡ್ತದೆ, ಯಾವುದರಲ್ಲಿ? ಕಂಪ್ಯೂಟ್ರಲ್ಲಿ. ALU, ಓಕೆ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಓಕೆ. ಮತ್ತು CU ಅಂತ ಬರ್ತದೆ. ಏನು CU ಅಂದರೆ? ಕಂಟ್ರೋಲ್ ಯೂನಿಟ್, ಓಕೆ. ಎರಡು ಎದರಲ್ಲಿ ಇರ್ತವೆ ಅಂದರೆ CPU-ದಲ್ಲಿರ್ತವೆ, ಓಕೆ. CPU. ಇವಾಗ ಕೆಲವೊಂದು ಕಂಪ್ಯೂಟರ್ಗೆ CPU ಬರ್ತಾ ಇಲ್ಲ, ಓಕೆನಾ. ಆಪ್ಷನ್ ಹೀಗೆ ಕೊಡ್ಬೋದು. ಕೆಲವೊಂದು ಕಂಪ್ಯೂಟರ್ಗೆ ಇದ್ರೆ ಇನ್ಬಿಲ್ಟ್ CPU ಇವಾಗ ಬರ್ತಿದ್ದಾವೆ ಅಂತ ಕೇಳಿದ್ರೆ ಹೌದು, ಇನ್ಬಿಲ್ಟ್ CPU ಬರ್ತಾ ಇದ್ದಾವೆ, ಓಕೆ. ಲ್ಯಾಪ್ಟಾಪ್ ಮಾತ್ರ ಇನ್ಬಿಲ್ಟ್ ಇದ್ರೇನೋ ಬರ್ತಾ ಇಲ್ಲ, ಓಕೆ. ಸಿಸ್ಟಮ್ ಇದಾವೆ ಗೊತ್ತಾ, ಕಂಪ್ಯೂಟರ್ ಸಿಸ್ಟಮ್, ಅದಕ್ಕೂ ಕೂಡ ಇನ್ಬಿಲ್ಟ್ CPU ಬಂದಿದ್ದಾವೆ, ಓಕೆ. ಸೇಮ್ ಸ್ಮಾಲ್ ಸೈಜೇ ಇರ್ತವೆ. ಯಾವ ಕಂಪ್ನಿ ಇದ್ದಾವೆ? ರೀಸೆಂಟಾಗಿ ಬಂದಿದ್ದಾವಲ್ವಾ? ಯಾವ ಕಂಪ್ನಿ ಹೇಳಿ ನೋಡೋಣ, ಚೆನ್ನಾಗಿರೋದು, ಟ್ರೆಂಡಿಂಗಲ್ಲಿದೆ. ಸೊ ಅದರದ್ದು ಒಂದು ಸ್ವಲ್ಪ ಇಶ್ಯೂದಲ್ಲೂ ಕೂಡ ನಿನ್ನೆ ಮೊನ್ನೆ ನ್ಯೂಸ್ ಪೇಪರಲ್ಲೂ ಕೂಡ ಬಂದಿದೆ ನೋಡಿ ಅದು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆರಂಭಿಕ ಮೇನ್ ಫ್ರೇಮ್ ಕಂಪ್ಯೂಟರ್ ಯಾವುದು ಅಂತ ಕೊಟ್ಟಿದ್ದಾರೆ, ಓಕೆ. ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಯುನಿಕ್ ಅಂತ ಕೊಟ್ಟಿದ್ದಾರೆ, ಅದು ಆನಂತರ ಫ್ರಂಟಿಯಾ ಮತ್ತು ಬ್ರೇನಿಯಾ ಮತ್ತು ಎನಿಯಾಕ್ ಅಂತ ಕೊಟ್ಟಿದ್ದಾರೆ, ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಮೇನ್ ಫ್ರೇಮ್ ಕಂಪ್ಯೂಟರ್ ಯಾವುದಾಗುತ್ತೆ ಅಂದರೆ ಎನಿಯಾಕ್ ಆಗುತ್ತೆ, ಓಕೆ. ಎನಿಯಾಕ್ ಇದು ಆಪ್ಷನ್ ಡಿ, ಇದಕ್ಕೆ ಸರಿಯಾದ ಉತ್ತರ. ಸೊ ಇದನ್ನು ಕಂಡುಹಿಡಿದವ್ರು ಯಾರು ಹೇಳಿ? ಆ್ಯಕ್ಚುಲಾಗಿ ಯಾರು? ಬೋರಿಸಾ? ವಿಜಯ್ ಭಟ್ನಾಕರ್, ಓಕೆ. ಅವರಲ್ವಾ? ಪಾಂಡುರಂಗ ಭಟ್ನಾಕರ್, ವಿಜಯ್ ಪಾಂಡುರಂಗ ಭಟ್ನಾಕರ್ ಅವರಾ? ಇಲ್ಲಾಂದರೆ ಯಾರು? ಕಮೆಂಟ್ ಮಾಡಿ ನೋಡೋಣ. ಇವಾಗಲೇ ಆಲ್ರೆಡಿ ಅವ್ರ ಹೆಸರು ಬಂದು ಹೋಯ್ತಲ್ವಾ ಆಪ್ಷನಲ್ಲಿ, ಅವರೇ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆರಂಭಿಕ ಮೇನ್ ಫ್ರೇಮ್ ಕಂಪ್ಯೂಟರ್ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಕ್ವಶನ್ ರಿಪೀಟ್ ಆಗಿದೆ, ಓಕೆ. ಕ್ವಶನ್ ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇಂಟೆಲ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಇಂಟೆಲ್ನ ಪ್ರಧಾನ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್, ಅರಿಜೋವಾ, ಕ್ಯಾಲಿಫೋರ್ನಿಯಾ, ವರ್ಜಿನಿಯಾ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಪ್ರಶ್ನೆ ಕೇಳ್ತಿದ್ದಾನಂತ ಕೇಳಿದ್ರೆ ಕೇಳಬಾರ್ದು ಅಂತ ಏನಿಲ್ಲ, ಓಕೆನಾ. ಇದು SSCನಲ್ಲಿ ಆಲ್ರೆಡಿ ಈ ಪ್ರಶ್ನೆ ಕೇಳಿದ್ದಾನೆ, ಓಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕ್ಯಾಲಿಫೋರ್ನಿಯಾದ ಎಲ್ಲಿ ಅಂದರೆ ಎಕ್ಸಾಕ್ಟಾಗಿ ಸ್ಯಾಂಟಾ ಕ್ಲಾರಾ ಅಂತ ಕರೀತಾರೆ ಅದಕ್ಕೆ, ಓಕೆ. ಸ್ಯಾಂಟಾ ಕ್ಲಾರಾದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬರ್ತದೆ ಅದು. ಅಲ್ಲಿ ಇಂಟೆಲ್ನ ಪ್ರಧಾನ ಕಚೇರಿ ಇದೆ, ಸರಿನಾ. ಇಂಟೆಲ್ನ ಪ್ರಧಾನ ಕಚೇರಿ ಇದೆ. ಆ್ಯಪಲ್ದು ಎಲ್ಲಿದೆ? ದೇಶ ಹೇಳ? ಅಮೇರಿಕಾ ಮತ್ತು ಫ್ರಾನ್ಸ್ ಮತ್ತು ಇಂಗ್ಲೆಂಡ್, ಮೂರಲ್ಲಿ ಯಾವುದಿದೆ? ಅಮೇರಿಕಾದಲ್ಲಿದೆ, ಓಕೆ. ಗೂಗಲ್ ಅದು ಕೂಡ ಅಮೇರಿಕಾದಲ್ಲಿದೆ. ಸ್ಪೇಸ್ ಎಕ್ಸ್ ಅದು ಕೂಡ ಅಮೇರಿಕಾದಲ್ಲಿದೆ. ಯಾರ ಒಡೆತನದಲ್ಲಿದೆ? ಎಲಾನ್ ಮಸ್ಕ್ ಒಡೆತನದಲ್ಲಿದೆ, ಸರಿನಾ. ಸೊ ನೆಕ್ಸ್ಟ್ 30ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಮೊದಲ ಇಂಟೆಲ್ ಪ್ರೊಸೆಸರನ್ನು ಪರಿಚಯಿಸಿತ್ತು ಅಂತ ಕೊಟ್ಟಿದ್ದಾನೆ. ಇಂಟೆಲ್ ಪ್ರೊಸೆಸರ್ ಯಾವುದು ಮೊದಲು ಪರಿಚಯಿಸಿದೆ ಅಂತ? 3080, 4004, 8080, 8086 ಅಂತ ಇದೆ, ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ, 4004, ಓಕೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಓಕೆನಾ. 404 ಅಂತ ಬರ್ತದೆ ನಿಮಗೆ, ಓಕೆ. 404 ಅಂತ ಬರ್ತದೆ. ಯಾವುದೋ ಒಂದು ಏನೋ ಸರ್ಚ್ ಮಾಡಿರ್ತೀರ, ಓಕೆ. ರಾಂಗ್ ಆಗಿದ್ರೇನೋ ಸ್ಪೆಲ್ ಮಾಡಿ ಸರ್ಚ್ ಮಾಡಿರ್ತೀರ ನೀವು ಗೂಗಲಲ್ಲಿ. 404 ಅಂತ ಬರ್ತದೆ, ಕೆಲವೊಂದು ಸರಿ 400 ಅಂತ ಬರ್ತದೆ. ಯಾಕೆ ಬರ್ತದೆ 400 ಯಾಕೆ ಬರ್ತದೆ, 404 ಯಾಕೆ ಬರ್ತದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಇಲ್ಲಾಂದರೆ ನೀವು ಜಸ್ಟ್ ಇದ್ರೇನೋ 404, 400 ಅಂತ ಕಮೆಂಟ್ ಮಾಡಿ ನಾನು ಇದಕ್ಕಂತ ನಾನು ಹೇಳ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 31ನೇ ಪ್ರಶ್ನೆ. ವಿಂಡೋದ ಸೆಟ್ಟಿಂಗ್ಗಳನ್ನು ದಾಖಲಾಗಿಸಿದೆ ಅಂತ ಕೊಟ್ಟಿದ್ದಾರೆ. ವಿಂಡೋದ ಸೆಟ್ಟಿಂಗ್ಗಳನ್ನು ಏನಂತ ದಾಖಲಾಗಿಸಿದೆ, ಎದರಲ್ಲಿ ದಾಖಲಾಗಿಸಿದೆ ಅಂತ ಕೇಳಿದ್ದಾನೆ. windows.ini, win.ini, system.ini, group.ini ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ, win.ini ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಸೊ ನೋಡ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇಮೇಲ್ ಕಳುಹಿಸಲು ಯಾವ ನೆಟ್ವರ್ಕ್ ಪ್ರೋಟೋಕಾಲನ್ನು ಬಳಸಲಾಗುತ್ತದೆ? ಇಮೇಲ್ ಕಳುಹಿಸಲು ಯಾವ ನೆಟ್ವರ್ಕ್ ಪ್ರೋಟೋಕಾಲನ್ನು ಬಳಸಲಾಗುತ್ತದೆ? ಸೊ ಇದು ಆಲ್ರೆಡಿ ಕ್ವಶನ್ ಬಂದಿತ್ತಲ್ವಾ. ಯಾವುದು ಅಂದರೆ SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸರಿನಾ. ಸೊ ನೆಕ್ಸ್ಟ್ 33ನೇ ಪ್ರಶ್ನೆ ಏನಿದೆ ಅಂದರೆ ಮೊದಲ ಇಮೇಜನ್ನು ಯಾವಾಗ ಕಳುಹಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇದ್ರೇನೋ ಮೊದಲ ಇಮೇಲನ್ನು ಯಾವಾಗ ಕಳುಹಿಸಲಾಗಿದೆ? ಆಪ್ಷನ್ ಏನಿದಾವೆ ಅಂದರೆ 1963, 1969 ಏನಾಯಿತು? 1969 ನಮ್ಮ ಇಸ್ರೋ ಸ್ಟಾರ್ಟ್ ಆಯಿತು. ಯಾವ ಡೇಟ್ಗೆ? ಆಗಸ್ಟ್ 15ರಂದು. ನೆನಪಿರಲಿ, ಆಗಸ್ಟ್ 15ರಂದು ಡೇಟ್ ಕಳಿದಾನೆ, ಎಕ್ಸಾಕ್ಟ್ ಡೇಟ್ ಕಳಿಲ್ಲ ಅಂತ ಅನ್ಕೋಬೇಡಿ. 1969ರಲ್ಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ 1971 ಆದ ನಂತರ 1974 ಏನು ಕೇಳಿದ ಮೊನ್ನೆ VOದಲ್ಲಿ 1974 ಬಗ್ಗೆ ಒಂದು ಏನು ಪ್ರಶ್ನೆ ಕೇಳಿದ ಅಲ್ವಾ? ಏನು? ಜಲಮಾಲಿನ್ಯ ಕಾಯ್ದೆ ಯಾವಾಗ ಬಂದಿತ್ತು ಅಂತ ಕೇಳಿದ, ಓಕೆ. ಜಲಮಾಲಿನ್ಯ ಕಾಯ್ದೆ ಯಾವಾಗ ಬಂದಿತ್ತು ಅಂತ ಕೇಳಿದ್ರೆ ಸೆಂಟ್ರಲಲ್ಲಿ 1974ರಲ್ಲಿ, ಕರ್ನಾಟಕದಲ್ಲಿ ಸೇಮ್ 1974ರಲ್ಲಿ, ಸರಿನಾ. ಹಾಗೆ ಮಾಲಿನ್ಯ ತಡೆ ಕಾಯ್ದೆ ಅಂತ ಬರ್ತದೆ, ಓಕೆನಾ. ಆ ಮಾಲಿನ್ಯ ತಡೆ ಕಾಯ್ದೆ ಯಾವಾಗ ಬಂದು ಅಂತ ಕೇಳಿದ್ರೆ ಅದು ಕೂಡ ಸೇಮ್. ಬಟ್ ವಾಯು ಮಾಲಿನ್ಯ ಅಂತ ಕೇಳಿದ್ರೆ ಅದು 1981 ಹೇಳಬೇಕು, ಸರಿನಾ. ಸೊ ಇದು ಕರ್ನಾಟಕದಲ್ಲಿ ಒಂದು ಜಲಮಾಲಿನ್ಯ ತಡೆ ಕಾಯ್ದೆ ಅಂತ ಬರ್ತದೆ, ಓಕೆನಾ.
ಅದು ಬಂದದ್ದು ನೆಕ್ಸ್ಟ್ ನೇಮ್ ಚೇಂಜ್ ಆಗ್ತದೆ ಅದಕ್ಕೆ. ಓಕೆ, KPCB ಅಂತ ಚೇಂಜ್ ಆಗ್ತದೆ, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಚೇಂಜ್ ಆಗ್ತದೆ. ಆ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಚೇಂಜ್ ಯಾವಾಗಿದೆ ಅಂತ AE ಎಕ್ಸಾಮಲ್ಲಿ ಏನೋ ಕೇಳಿದ್ದ. ಓಕೆನಾ, AE ಎಕ್ಸಾಮ್ ಯಾವುದು KPSC ನಡೆಸ್ತಾರಲ್ಲ AE ಎಕ್ಸಾಮ್, ಅದರಲ್ಲಿ ಯಾವುದೋ ಒಂದು ವರ್ಷ ಕೇಳಿದ್ದ, ರೀಸೆಂಟಾಗಿ ನೋಡಿದ್ದೀನಿ ಅದನ್ನು. ಓಕೆನಾ, ಅದು ಯಾವಾಗಂದರೆ 1988ಅಲ್ಲಿ, ಸರಿನಾ, ನೂತನ ಅರಣ್ಯ ಕಾಯ್ದೆ ಬರ್ತಲ್ವಾ 1988ಅಲ್ಲಿ, ಅದೇ ವರ್ಷ ನೇಮ್ ಚೇಂಜ್ ಮಾಡ್ತಾರೆ, KPCB ಅಂತ ಚೇಂಜ್ ಮಾಡ್ತಾರೆ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಓಕೆ, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದರ ಫುಲ್ ಫಾರ್ಮ್. ಓಕೆ, ಅದು ನೆನಪಿರಲಿ ನಿಮಗೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ 1971. ಓಕೆ, 1971ರಲ್ಲಿ ಪ್ರಥಮ ಬಾರಿಗಿದ್ರೇನೋ ಮೇಲಿದ್ರೇನೋ ಇಮೇಲನ್ನು ಕಳಿಸ್ತಾರೆ. ಓಕೆ, ಇಮೇಲ್ ಎದಕ್ಕೆ ಕಳಿಸ್ತಾರೆ? ರಾಮ್ಸರಲ್ಲಿ ವೆಟ್ಲ್ಯಾಂಡ್ ಇದ್ದರೆ ನೋಡ್ಕೊಂಬನ್ನಿ ಅಂತ ಕಳಿಸ್ತಾರೆ. ಸೊ ಈಗ ನೆನ್ಪಿಟ್ಕೊಳ್ಳಿ, ಆ ರಾಮ್ಸರ್ದು 1971 ಅನ್ನೋದು ನೆನಪುಳಿತದೆ, ಇಮೇಲ್ದು 1971 ಅನ್ನೋದು ನೆನಪುಳಿತದೆ. ಓಕೆ, ರಾಮ್ಸರ್ 1971 ನೆನಪಿರಲಿ. ಅದು ವೆಟ್ಲ್ಯಾಂಡ್ ಡೇ ಯಾವಾಗ ಆಚರಿಸ್ತೇವೆ ಅಂದರೆ ಫೆಬ್ರವರಿ 2, ಸರಿನಾ. ಅದು ಯಾವಾಗಿಂದ ಅಸ್ತಿತ್ವಕ್ಕೆ ಬಂತು ರಾಮ್ಸರ್ ಅಂತ ಕೇಳಿದ್ರೆ 1975ರಿಂದ. 1971ರಲ್ಲಿ ಅಸ್ತಿತ್ವಕ್ಕೆ ಬರೋದಿಲ್ಲ, ಅದು ಮೊದಲ ಅಧಿವೇಶನ ನಡೆದಿರ್ತದೆ. ಓಕೆ, ಅವಾಗೆಲ್ಲ ತೀರ್ಮಾನ ತೊಗೊಂಡಿರ್ತಾರೆ. ಬಟ್ ಅಸ್ತಿತ್ವಕ್ಕೆ ಬರೋದು ಅದು ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ 1975, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ ಸಾಫ್ಟ್ವೇರ್ನ ಅತ್ಯಂತ ಸಾಮಾನ್ಯ ವಿಧವಾಗಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಆಪ್ಷನ್ ಏನಿದೆ ಅಂದರೆ ಸಂವಹನ ಅಪ್ಲಿಕೇಶನ್ ಮತ್ತು ವ್ಯವಸ್ಥೆ ಮತ್ತು ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನಲ್ಲಿ ಏನೂ ಇಲ್ಲ ಅನಿಸುತ್ತಾ? ವ್ಯವಸ್ಥೆ ಅಂದರೆ ಸಿಸ್ಟಮ್ ಅಂತ ಹಂಗದ್ರ ಅರ್ಥ. ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಸಿಸ್ಟಮ್ ಸಾಫ್ಟ್ವೇರ್. ಓಕೆ, ಸಾಫ್ಟ್ವೇರ್. ಓಕೆ, ಇದು ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ಒಂದು ಸಿಸ್ಟಮ್ ಸಾಫ್ಟ್ವೇರ್. ಆವಾಗಲೇ ಹೇಳಿದಲ್ಲಿ ನಿಮಗೆ ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನೋದು ಅದು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಂಕಗಣಿತದ ತರ್ಕ ಘಟಕ ಅಂತ ಕೊಟ್ಟಿದ್ದಾನೆ ಹೆಡ್ಲೈನ್. ಅದಕ್ಕೇನು ಕೊಟ್ಟಿದ್ದಾನೆ ಅಂದರೆ 3 ಸ್ಟೇಟ್ಮೆಂಟು. ಅಂಕಗಣಿತದ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಅಂಕಗಣಿತದ ತರ್ಕಗಣಿತ. ಓಕೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇಂಗ್ಲೀಷಲ್ಲಿ ನೋಡಿದ್ರೆ. ಓಕೆ, ಕನ್ನಡದಲ್ಲಿ ಅರ್ಥ ಆಗಲಿಲ್ಲ ಅಲ್ವಾ? ಇಂಗ್ಲೀಷಲ್ಲಿ ಹೇಳಿದ್ರೆ ಬೇಕಾಗಿ ಗೊತ್ತಾಗುತ್ತೆ ನಿಮಗೆ, ಕಂಪ್ಯೂಟರ್ ರಿಲೇಟೆಡ್ ಏನಾದರೂ ಹೇಳಿದ್ರೆ. ಅಂಕಗಣಿತ ತರ್ಕ ಘಟಕ ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಅದು ಅಂಕಗಣಿತದ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತದೆ. ಆಲ್ರೆಡಿ ಒಂದು ಪ್ರಶ್ನೆಯಲ್ಲಿ ಇದನ್ನು ನೋಡಿದ್ವಿ. ಸೊ ಸರಿಯಾಗಿತ್ತು ಇದು. ಸೊ ನೆಕ್ಸ್ಟ್ ಡೇಟಾ ಸಂಗ್ರಹಣೆ ಮಾಡ್ತದೆ ಅಂತ ಕೊಟ್ಟಿದ್ದಾನೆ. ಡೇಟಾ ಸಂಗ್ರಹಣೆ ಮಾಡ್ತದಾ? ಮಾಡ್ತದಾ ಹೇಳಿ ನೋಡೋಣ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಹೋಲಿಕೆ ನಾಲ್ಕನ್ನು. ಓಕೆ, ನಿರ್ವಹಿಸಿ ಮೇಲಿನಿಂದ. ಓಕೆ ಒಂದು ಸೆಕೆಂಡ್ ಇರಿ. ಅದು ಆಪ್ಷನ್ ಏನೋ ರಾಂಗ್ ಆಗಿದೆ. ಏನಾಗಬೇಕು ಆಗಿತ್ತು ಅಂತಂದರೆ ಅದು ಇನ್ಪುಟ್ ಸಾಧನಗಳನ್ನು ಸ್ವೀಕರಿಸಿ ಅದನ್ನು ಇದ್ರೇನೋ ಕರೆಕ್ಟ್ ಪ್ರೊಸೆಸರ್ ಮಾಡ್ತದೆ ಅಂತ ಆಗಬೇಕಾಗಿತ್ತು, ಸರಿನಾ. ಸೊ ಹಾಗೆ ನೋಡಿದ್ರೆ ಇಲ್ಲಿ ಆಪ್ಷನ್ ಬಿ ರಾಂಗ್ ಆಗುತ್ತೆ. ಓಕೆನಾ. ಈ ALU ಮತ್ತು CU ಇದೆ ಅಲ್ಲ, ALU ಮತ್ತು CU. ಓಕೆ, ಸಾರಿ ಟ್ರೈ ಮಾಡೋಕೋದೆ ಬರಲಿಲ್ಲ ಅದು. ALU ಮತ್ತು CU. ಓಕೆ, ALU ಮತ್ತು CU ಎಲ್ಲಿರ್ತಾವೆ ಅಂದರೆ ಯಾವುದು? CPU-ನಲ್ಲಿ ಇರ್ತವೆ. ಓಕೆ, ಈ CPU-ನಲ್ಲಿರೋದು ಇವೆರಡೂ ಕೂಡ ಇವು ಸ್ಟೋರೇಜ್ ಮಾಡ್ಕೊಳ್ಳೋದಿಲ್ಲ. ಇವೆರಡೂ ಕೂಡ CU ಆಗಲಿ ಅದಂದರೆ ALU ಆಗಲಿ ಇಷ್ಟು ಸ್ಟೋರೇಜ್ ಕೆಪಾಸಿಟಿ ಇಲ್ಲ ಇದಕ್ಕೆ. ಓಕೆ, ಜಸ್ಟ್ ಇದ್ರೇನೋ ಬುದ್ಧಿ ಥರ ಇದ್ದರೆ ಯೋಚನೆ ಮಾಡ್ತದೆ. ಬಟ್ ಇದ್ರೇನೋ ಬುದ್ಧಿ ಥರ ಇದ್ರೇನೋ ನಮ್ಮ ಸೆರೆಬ್ರಮ್ ಇದೆಯಲ್ಲ ಇದ್ರ ಥರ ಇದ್ರೇನೋ ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಸೆರೆಬಲ್ ಹಂಗೆ ಜಸ್ಟ್ ಆಟ ಆಡಿಸ್ತದೆ. ಓಕೆ, ಸೊ ಇದು ALU ಮತ್ತು CU ಡೇಟಾ ಸಂಗ್ರಹಣೆ ಮಾಡ್ಕೊಳ್ಳೋದಿಲ್ಲ ಇದು. ಓಕೆ, ಇದು ಮ್ಯಾಥಮೆಟಿಕಲ್ ಇದ್ರೇನೋ ವರ್ಕ್ ಎಲ್ಲ ಮಾಡ್ತದೆ ಇದು ಯಾವುದು ALU. ಬಟ್ ಇದನ್ನು ಮಾಡೋದಿಲ್ಲ, ಡೇಟಾ ಸಂಗ್ರಹಣೆ ಮಾಡೋದಿಲ್ಲ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 36ನೇ ಪ್ರಶ್ನೆ. RAM ಚಿಪ್ಸ್ ಅಂತ ಕೊಟ್ಟಿದ್ದಾನೆ. ಚಿಪ್ಸ್ ತಿನ್ನೋ ಚಿಪ್ಸಾ? ಸೊ ಮೊನ್ನೆ ಯಾವುದು ವಿವೋದಲ್ಲಿ ಕೇಳಿದೆ ಅಲ್ವಾ, ಚಿಪ್ಸ್ ಪ್ಯಾಕೆಟ್ನಲ್ಲಿ ಯಾವ ಗ್ಯಾಸ್ ಹಾಕಿರ್ತಾರೆ ಅಂತ. ಯಾವ ಗ್ಯಾಸ್ ಹಾಕಿರ್ತಾರೆ? ಆಪ್ಷನ್ ಕೊಡಲಾ? ಓಕೆ, ಆಪ್ಷನ್ ಬೇಡ. ನಾನು ಪ್ರಶ್ನೆ ತೆಗೆದಾದರೆ ಈ ಪ್ರಶ್ನೆ ತೆಗಿತಿರಲಿಲ್ಲ. ಓಕೆ, ಪ್ರಶ್ನೆ ಹೇಗೆ ತೆಗಿತಿದೆ ಅಂದರೆ ಚಿಪ್ಸಲ್ಲಿ ಇದ್ರೇನೋ ಒಂದು ಗ್ಯಾಸ್ ಹಾಕಿರ್ತಾರೆ, ಗ್ಯಾಸ್ ಕಂಡು ಹಿಡಿದವ್ರು ಯಾರು ಅಂತ ಕೇಳಿರ್ತಿದ್ದೆ. ಓಕೆ, ಏನಾಗಿರುತ್ತೆ ಆಪ್ಷನ್? ನಿಮಗೆ ಈ ರೀತಿ ಆದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಸ್ವಲ್ಪ ಮೈಲಾರ ಸುತ್ತಿ ಬಂದಂಗೆ ಆಗುತ್ತೆ. ಬಟ್ ಇದ್ರೇನು ಕೊಂಕಣಕ್ಕೆ ಬರ್ತೀವಿ. ಓಕೆ, ಯಾವುದಾಗುತ್ತೆ? ರುದರ್ಫೋರ್ಡ್ ಆಗುತ್ತಾ? ಜೋಸೆಫ್ ಪ್ರೆಸ್ಲೆ ಆಗುತ್ತಾ? ಯಾವುದಾಗುತ್ತೆ ಹೇಳಿ ನೋಡೋಣ. ರುದರ್ಫೋರ್ಡಾ? ನೈಟ್ರೋಜನ್ ಇರುತ್ತೆ ಅದರಲ್ಲಿ, ಸರಿನಾ. ಸೊ ನೈಟ್ರೋಜನ್ ಏನೋ ವಾತಾವರಣದಲ್ಲಿ ಯಾವುದು ಜಾಸ್ತಿ ಇದೆ ಅಲ್ವಾ? ನೈಟ್ರೋಜನ್ ಇದೆ. ಸೊ ಲಾಸ್ಟ್ PC-ನಲ್ಲಿ ಕೇಳಿದ್ದೆ ಅಲ್ವಾ, ಫೆಬ್ರವರಿಯಲ್ಲೇನೋ ಯಾವುದೋ ಒಂದು ಎಕ್ಸಾಮ್ ನಡೆದಿತ್ತಲ್ವಾ, ಆ PC-ನಲ್ಲಿ ಕೇಳಿದ್ದೆ ನೋಡಿ, ವಾತಾವರಣದಲ್ಲಿ ಅತಿ ಹೆಚ್ಚು ಯಾವ ಅನಿಲ ಕಂಡು ಬರ್ತದೆ ಅಂತ. ನೈಟ್ರೋಜನ್, ಸರಿನಾ. ಆ ನೈಟ್ರೋಜನ್ನೇ ಈ ಚಿಪ್ಸಲ್ಲೂ ಕೂಡ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂತ ಕೇಳಿದ್ರೆ ಜಾಸ್ತಿ ದಿನ ಬಾಳಿಕೆ ಬರಲಿ, ಅದಾದ ನಂತರ ಮಾಯ್ಶ್ಚರ್ ಕಂಟೆಂಟ್ ಇರೋದಿಲ್ಲ, ಅದು ಹಿಡ್ಕೊಳ್ಳೋದಿಲ್ಲ ಯಾವುದು ನೈಟ್ರೋಜನ್ ಜಾಸ್ತಿ. ಸೊ ಆದ ಕಾರಣದಿಂದ ಅದು ಸ್ಮೆಲ್ ಬರೋದಿಲ್ಲ. ಯಾವುದು ಚಿಪ್ಸ್ ಆಗಲಿ ಯಾವುದೇ ಇದ್ರೇನೋ ಆಹಾರ ಪದಾರ್ಥಗಳಾಗಲಿ ಸ್ಮೆಲ್ ಬರೋದಿಲ್ಲ. ಸೊ ಅದಕ್ಕೆ ಹಾಕಿರ್ತಾರೆ. ನಾವೇನು ಅಂದ್ಕೊಂಡಿರ್ತೀವಿ ಚಿಪ್ಸ್ ಕಡಿಮೆ ಹಾಕಿದ್ದಾನೆ, ಜಾಸ್ತಿ ಗಾಳಿ ತುಂಬಿದ್ದಾನೆ ಅಂತ. ಆ ಗಾಳಿ ಅಲ್ಲ, ಅದು ಆ್ಯಕ್ಚುಲಿ ನೈಟ್ರೋಜನ್ ಇರ್ತದೆ, ಸರಿನಾ. ಸೊ ನೆನ್ಪಿಟ್ಕೊಳ್ಳಿ ಇದು. ಸೊ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ವಿದ್ಯುನ್ಮಾನವಾಗಿ ಡೇಟಾವನ್ನು ಸಂಗ್ರಹಿಸಲು ಕಂಪ್ಯೂಟರನ್ನು ಅನುಮತಿಸಿ ಅಂತ ಕೊಟ್ಟಿದ್ದಾನೆ. ಓಕೆ, ಇದು ಇಂಗ್ಲೀಷಲ್ಲಿ ನೋಡೋದಾದರೆ ಸ್ಟೋರ್
ಸ್ಟೋರ್ ಅ ಡಾಟಾ ಇನ್ ಅ ಕಂಪ್ಯೂಟರ್ ವಿತ್ ಎಲೆಕ್ಟ್ರಿಕಲಿ ಅಂತ ಕೊಟ್ಟಿದ್ದಾನೆ. ಓಕೆನಾ, ಅದು ಎಲೆಕ್ಟ್ರಿಕಲಿ ಅದು ಸರಿಯಾದ ಉತ್ತರ ಆಗುತ್ತೆ. ಸರಿನಾ, ಇದು ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಇದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಓಕೆನಾ, ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಸೊ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಸ್ಟೋರ್ ಅ ಡಾಟಾ ಎಲೆಕ್ಟ್ರಿಕಲಿ ಅಂತ ಆಗುತ್ತೆ. ಓಕೆ, ಸ್ಟೋರ್ ಅ ಡಾಟಾ ಎಲೆಕ್ಟ್ರಿಕಲಿ, ಯಾವುದು ರ್ಯಾಮ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದ್ವಿತೀಯ ಸ್ಮರಣೆ ಆಗಿದೆ. ದ್ವಿತೀಯ ಸ್ಮರಣೆ ಅಂದರೆ ಯಾವುದು ಸೆಕೆಂಡ್ರಿ ಸ್ಟೋರೇಜ್ ಆಗಿದೆ ಅಂತ ಹೇಳಿದ್ದಾನೆ. ಓಕೆ, ಸೆಕೆಂಡ್ರಿ ಸ್ಟೋರೇಜ್ ಎಲ್ಲ ಇದೆ. ಆ್ಯಕ್ಚುಲಿ ಪ್ರೈಮರಿ ಸ್ಟೋರೇಜ್ ರಾಮ್ ಆಗಲಿ ಅದಾಂತರ ರ್ಯಾಮ್ ಆಗಲಿ, ಓಕೆ, ಎರಡು ಕೂಡ ಇದ್ರೆ ಪ್ರೈಮರಿ ಸ್ಟೋರೇಜೇ. ಓಕೆ, ನಿಮಗೆ ಚಿಪ್ ಬರ್ತಾವಲ್ವಾ, ಯಾವುದದು ಮೆಮರಿ ಚಿಪ್ಪು, ಅದಾಂದ್ರೆ ಪೆನ್ ಡ್ರೈವ್, ಅದಾಂದ್ರೆ ಫ್ಲಾಫಿ ಡಿಸ್ಕ್, ಆ್ಯಂಡ್ ದೆನ್ ಯಾವುದು ಹಾರ್ಡ್ ಡಿಸ್ಕ್, ಆ್ಯಂಡ್ ವಾಟ್ ಎವರ್ DVD CD, ಇವೆಲ್ಲ ಸೆಕೆಂಡ್ರಿ ಡಿವೈಸಲ್ಲಿ ಸೆಕೆಂಡ್ರಿ ಸ್ಟೋರೇಜಲ್ಲಿ ಬರ್ತವೆ. ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸೂಪರ್ ಕಂಪ್ಯೂಟರ್ಗಳು ಮುಖ್ಯವಾಗಿ ಉಪಯುಕ್ತವಾಗಿವೆ ಅಂತ ಕೊಟ್ಟಿದ್ದಾರೆ. ಸೂಪರ್ ಕಂಪ್ಯೂಟರ್ಗಳು ಮುಖ್ಯವಾಗಿ ಎದಕ್ಕೆ ಉಪಯುಕ್ತವಾಗಿವೆ? ಗಣಿತದ ತೀವ್ರ ವೈಜ್ಞಾನಿಕ ಅನ್ವಯಿಕಗಳು. ಹೌದು, ಗಣಿತದ ತೀವ್ರ ವೈಜ್ಞಾನಿಕ ಅನ್ವಯಿಕಗಳಿಗೆ ಉಪಯುಕ್ತವಾಗಿವೆ. ಓಕೆನಾ, ಫುಲ್ ಫಾಸ್ಟೆಸ್ಟ್ ಇದ್ದಾವೆ ಇವು. ಅದಾದರೆ ಡೇಟಾ ಮರುಪಡೆಯುವಿಕೆ ಕಾರ್ಯಾಚರಣೆಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಡೇಟಾ ಇದ್ರೇನೋ ಡಿಲೀಟ್ ಆಗಿದ್ದು ಅದಾಂತರ ಏನೇ ಇರುತ್ತಲ್ಲ ಅದು ರಿಸ್ಟೋರ್ ಮಾಡ್ಕೋತದೆ ಇದು ಅಂತ ಕೊಟ್ಟಿದ್ದಾನೆ. ಹೌದಾ? ಹೌದು, ಮಾಡ್ಕೋತದೆ. ಓಕೆ, ರೈಟ್ ಆಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ತೀವ್ರ ಸಂಸ್ಕರಣೆ ಅಂತ ಕೊಟ್ಟಿದ್ದಾರೆ. ಓಕೆ, ತೀವ್ರ ಸಂಸ್ಕರಣೆ ಅಂತಂದ್ರೆ ಏನು? ಕನ್ನಡದಲ್ಲಿದ್ರೇನೋ ಎಕ್ಸಾಕ್ಟಾಗಿ ಇಂಗ್ಲೀಷಲ್ಲಿ ಎಕ್ಸಾಕ್ಟಾಗಿ ವರ್ಡ್ ಹೇಳಿ ನೋಡೋಣ. ಸಂಸ್ಕರಣೆ ಅಂದರೆ ಗೊತ್ತಿರುತ್ತೆ ಅಲ್ವಾ ನಿಮಗೆ? ಹೇಳಿ. ಏನು ಗುರು ಇಷ್ಟು ಗೊತ್ತಿಲ್ವಾ ನಮಗೆ, ಅಷ್ಟು ದಡ್ರ ಅಂದ್ಕೊಂಡಿದ್ಯಾ ಅಂತ ಹೇಳಿದ್ರೆ ಅಲ್ಲ ಇದು. ಓಕೆ, ಸೊ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಜಾಸ್ತಿ ಇದ್ರೇನೋ ಡಿಫ್ರೆನ್ಸ್ ಆಗುತ್ತೆ. ಇನ್ನೊಂದು ಕನ್ನಡದಲ್ಲಿ ನೀವು ಓದ್ಕೊಂಡಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸರಿನಾ, ಅದಕ್ಕೆ ಹೇಳಿರೋದಷ್ಟೇ. ಸೊ ಇದಕ್ಕೆ ಆಪ್ಷನ್ ಎ ಮತ್ತು ಬಿ ಮತ್ತು ಸಿ ಈ ಮೂರು ಕೂಡ ಸರಿಯಾಗುತ್ತೆ. ಸೊ ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಯಾವುದು? ಮೇಲಿನ ಎಲ್ಲ. ಓಕೆ, ಮೇಲಿನ ಎಲ್ಲಗೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರು? ಭಾರತದ ವಿಜಯ್ ಪಾಂಡುರಂಗ ಭಟ್ಕರ್. ಓಕೆ, ವಿಜಯ್ ಪಾಂಡುರಂಗ ಭಟ್ಕರ್. ವಿಜಯ್ ಇದ್ರೇನು ವಿಜಯ್ ತಂದು ಕೊಟ್ಟರು. ಓಕೆ, ಭಾರತಕ್ಕೆ ಸೂಪರ್ ಕಂಪ್ಯೂಟರ್ನ ತಯಾರು ಮಾಡಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ರೇಟಿಂಗ್ ಸಿಸ್ಟಮ್ ಏನು ಕೆಲಸ ಮಾಡ್ತದೆ ಅಂತ ಹೇಳಿದ್ದಾರೆ. ಏನು ಕೆಲಸ ಮಾಡ್ತದೆ? ಆಪ್ಷನ್ ಕೊಟ್ಟಿದ್ದಾನೆ ಅಂದರೆ ಸ್ಮರಣೆ, ಅದಾದ ನಂತರ ಪ್ರೊಸೆಸರ್, ಡಿಸ್ಕ್ ಮತ್ತು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಾಧನಗಳು ಅಂತ ಕೊಟ್ಟಿದ್ದಾನೆ. ಮೇಲಿನ ಎಲ್ಲೋ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಕೂಡ ಇದ್ದರೆ ಮೇಲಿನ ಎಲ್ಲೋ ಸರಿಯಾದ ಉತ್ತರ ಆಗುತ್ತೆ ಅದು ನೋಡಿ. ಸರಿನಾ, ಆಪ್ರೇಟಿಂಗ್ ಸಿಸ್ಟಮ್ ಏನೇನು ವರ್ಕ್ ಮಾಡ್ತದೆ? ಸ್ಮರಣೆ ಮಾಡ್ತದೆ, ನೆನ್ಪಿಟ್ಕೋತದ. ಓಕೆ, ಸ್ಟೋರೇಜ್ ಮಾಡ್ಕೋತದೆ. ಓಕೆ, ಅದಾಂತರ ಪ್ರೊಸೆಸರ್ ಮಾಡ್ತದೆ. ಪ್ರೊಸೆಸರ್ ಮಾಡ್ತದೆ. ನಾನು ಕೊಡ್ತೀನಿ ಅದನ್ನು ALU ಮತ್ತು CU ಇಂದ ಪ್ರೊಸೆಸರ್ ಮಾಡ್ತದೆ. ಸೊ ನೆಕ್ಸ್ಟ್ ಇದ್ರೆ ಡಿಸ್ಕ್ ಮತ್ತು ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು ಇವೆಲ್ಲ ಇದ್ದಾವೆ ಅದಕ್ಕೆ. ಸೊ ಅದು ಕೂಡ ವರ್ಕ್ ಮಾಡ್ತದೆ. ಸರಿನಾ, ಸೊ ಎಲ್ಲದಕ್ಕೂ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಯಾವ ಸ್ಮರಣೆಯು ಅಸ್ಥಿರವಾಗಿದೆ ಮತ್ತು ಒಮ್ಮೆ ಮಾತ್ರ ಬರೆಯಬಹುದು ಅಂತ ಕೊಟ್ಟಿದ್ದಾನೆ. ಈ ಸ್ಟೋರೇಜ್ ಇದೆ, ಇದು ಅಸ್ಥಿರವಾಗಿದೆ, ಅದು ಒಮ್ಮೆ ಮಾತ್ರ ಬರೆಯಬಹುದು. ಅಂದರೆ ಮತ್ತೊಂದು ಸರಿ ಇದ್ರೇನೋ ಎರೇಸ್ ಮಾಡಿ ಮತ್ತೊಂದು ಸರಿ ಬರೆಯೋಕ್ಕಾಗಲ್ಲ. ಸರಿನಾ, ಯಾವುದದು? ರ್ಯಾಮ್, ಇ ಪ್ರಾಮ್ ಮತ್ತು ಪ್ರಾಮ್ ಮತ್ತು ಯಾವುದಿದೆ ಅಂದರೆ ಪ್ರಾಮ್ ಅಂತ ಕೊಟ್ಟಿದ್ದಾನೆ. ಸರಿನಾ, ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಪ್ರಾಮ್ ಆಗುತ್ತೆ. ಓಕೆನಾ, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಓಕೆ, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. RAM ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಓಕೆ, ಸೊ ಇ ಪ್ರಾಮ್ ಅಂದರೆ ಎಲೆಕ್ಟ್ರಿಕಲಿ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಇ ಪ್ರಾಮ್ ಅಂದರೆ ಎಲೆಕ್ಟ್ರಿಕಲಿ ಎರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಫುಲ್ ಫಾರ್ಮ್ ಕೇಳ್ತಾನೆ. ಸರಿಯಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದು ತಯಾರಿಸಿದ ಸಮಯದಲ್ಲಿ ಪ್ರೋಗ್ರಾಮ್ ಮಾಡಲಾದ ಮೆಮರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರೈಮರಿ ಮೆಮರಿ ಯಾವುದಿದೆ ಅಂತ ಹೇಳಿದ್ದಾನೆ. ಅಂದರೆ ತಯಾರಿಸಿದ ಸಮಯದೊಳಗೆ ಇದು ಆ್ಯಡ್ ಮಾಡ್ತಾರೆ. ಯಾವುದದು? ರ್ಯಾಮ್, ರಾಮ್, ಪ್ರಾಮ್ ಮತ್ತು ಇ ಪ್ರಾಮ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ರಾಮ್. ಓಕೆ, ರಾಮ್. ಓಕೆ, ROM. ಓಕೆ, ಇದು ರೀಡ್ ಓನ್ಲಿ ಮೆಮರಿ. ಇದು ತಯಾರಿಸೋ ಸಮಯದಲ್ಲಿ ಪ್ರೋಗ್ರಾಮ್ ಮಾಡಿರ್ತಾರೆ ಇದಕ್ಕೆ. ಸೊ ನೆಕ್ಸ್ಟ್ ಇದ್ರೇನು ಪ್ರೋಗ್ರಾಮ್ ಇದ್ರೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇವಾಗ ನಿಮ್ಮ ಸೆಟ್ಟಿಂಗ್ಸಲ್ಲಿ ಇದ್ರೆ ಬಂದಿರ್ತಾ ಹೋಗುತ್ತಾ ಎಲ್ಲ. ಸೊ ಏನಾದರೂ ನೀವು ಎಡಿಟ್ ಮಾಡ್ತೀರಾ ಅಲ್ಲಿ, ಮಾಡೋಕ್ಕಾಗಲ್ಲ ತಾನೇ. ಸೊ ಕಂಪ್ಯೂಟ್ರಿಂದ ಮೊಬೈಲಿಂದ ಏನು ಬಂದಿರ್ತಾವಲ್ಲ, ಆಂಡ್ರಾಯ್ಡ್ ನಿಮ್ಗೆ ಏನು ಕೊಟ್ಟಿರ್ತದಲ್ವಾ, ಸೊ ಅದೇ ಇರ್ತದೆ ತಾನೇ. ಅದು ರಾಮ್ ಅಂತಾರೆ ಅದಕ್ಕೆ, ರೀಡ್ ಓನ್ಲಿ ಮೆಮರಿ. ಬರೀ ರೀಡ್ ಮಾಡ್ಬೇಕು ಅಷ್ಟೇ, ಅದನ್ನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ನೀವು. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂದರೆ 41ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸ್ಮರಣೆಯು ಬಾಷ್ಪಶೀಲವಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದಾಗಿದೆ? ರ್ಯಾಮ್ ಆಗಿದೆ, ರಾಮ್ ಆಗಿದೆ, ಎರಡು ಹೇಳಿ ನನಗೆ. ಓಕೆ, ರ್ಯಾಮ್ ಆಗಿದೆ, ರಾಮ್ ಆಗಿದೆ. ರ್ಯಾಮಾ ಅಥವಾ ರಾಮ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ರ್ಯಾಮ್. ಓಕೆ, RAM ರ್ಯಾಮ್ ಇದು. ಓಕೆ, ರಾಮ್ ಅಲ್ಲ. ಓಕೆ, ROM ಅಲ್ಲ, ರಾಮ್. ಇದು ಯಾವ ಸ್ಮರಣೆಯು ಬಾಷ್ಪಶೀಲವಾಗಿದೆ ಅಂತ ಕೇಳಿದ್ರೆ ಅದು ರ್ಯಾಮ್. ಓಕೆ, RAM ರ್ಯಾಮ್. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 42ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ವೇಗವಾಗಿದೆ ಅಂತ ಕೊಟ್ಟಿದ್ದಾನೆ. ಸ್ಪೀಡ್ ಯಾವುದಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ಸ್ಪೀಡ್ ಆಗಿದೆ?
CPU, ಮ್ಯಾಗ್ನೆಟಿಕ್ ಟೇಪ್ಗಳು ಮತ್ತು ಡಿಸ್ಕ್ಗಳು, ವಿಡಿಯೋ ಟರ್ಮಿನಲ್, ಸಂವೇದಕಗಳು ಮತ್ತು ಯಾಂತ್ರಿಕ ನಿಯಂತ್ರಕಗಳು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲದರಲ್ಲಿ ಕಂಪೇರ್ ಮಾಡಿದ್ರೆ ಅತಿ ಸ್ಪೀಡ್ ಯಾವುದಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಯಾವುದು? CPU ಅನ್ನೋದಿದ್ರೆ ಅತ್ಯಂತ ವೇಗವಾಗಿದೆ ಎಲ್ಲದಕ್ಕಿಂತ. ಓಕೆ, CPU ಫುಲ್ ಫಾರ್ಮ್ ಈಸಿಯಾಗಿದೆ ಅಂತ ಇದ್ರೆ ಏನೋ ಕಿಂಡಲ್ ಮಾಡ್ತಿದೆ ಅಂತ ಕೇಳ್ತೀರಾ? ಕಿಂಡಲ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಹೇಳಿ ನೋಡೋಣ, ಹೇಳ್ತೀರಾ ನೀವು? ಕಾಮೆಂಟ್ ಮಾಡಿಬಿಡಿ ಅದನ್ನು. ಓಕೆನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ KB ಎಂದು ಕರೆಯಲ್ಪಡುವ ಕಿಲೋಬೈಟ್ ಸಾಮಾನ್ಯವಾಗಿ ಇದಕ್ಕೆ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, KB ಎದಕ್ಕೆ ಸಮನಾಗಿದೆ ಹೇಳ್ಬೋದಾ? 1000 ಬೈಟ್ಗಳ, 1024 ಬೈಟ್ಗಳ, ಅದಾದ ನಂತರ 2048 ಬೈಟ್ಗಳ, ಅದಾದ ನಂತರ 512 ಬೈಟ್ಗಳ. ಓಕೆ, ಇಲ್ಲಿ ಆಪ್ಷನ್ ಇದ್ರೇನೋ ರಾಂಗ್ ಇದೆ. ಓಕೆನಾ? ಈ ರೀತಿ ಮೆನ್ಷನ್ ಇದ್ರೇನೋ ಇದು ಮಾಡಬಾರ್ದಾಗಿತ್ತು, ಇದು ಸ್ವಲ್ಪ ಇದ್ರೇನೋ ಮಿಸ್ಟೇಕ್ ಆಗಿದೆ. ಓಕೆ, ಬಟ್ ಇಲ್ಲಿ ಬಿಟ್ಗಳು ಅಂತ ಕೊಡಬೇಕಾಗಿತ್ತು. ಅವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಿತ್ತು, ಬಿಟ್ಗಳ ಬೈಟ್ಗಳ ಅಂತೇಳಿ. ಓಕೆ, ಬಟ್ ಇಲ್ಲಿ ಏನಂದರೆ ಆ್ಯಕ್ಚುಲಾಗಿ 1024 ಬೈಟ್ಗಳು ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ 8 ಬಿಟ್ಗಳು ಅಂದರೆ 1 ಬೈಟಾ ಅಲ್ವಾ? 4 ಬಿಟ್ ಅಂದರೆ ಎಷ್ಟು? ಹಾಗೆ 2 ಬಿಟ್ ಅಂದರೆ ಎಷ್ಟು? ಓಕೆ, ನಿಮ್ಗೆ ಆನ್ಸರ್ ಹೇಳ. ಎರಡಕ್ಕೆ, ಒಂದಕ್ಕೆ ನಿಬ್ಬಲ್ ಅಂತೀವಿ, ಇನ್ನೊಂದಕ್ಕೆ ಕ್ರಂಬ್ ಅಂತೀವಿ. ಕ್ರಂಬ್ ಅಂತ ಎದಕ್ಕೆ ಅಂತೀವಿ, ನಿಬ್ಬಲ್ ಅಂತ ಎದಕ್ಕೆ ಅಂತೀವಿ? ಎಷ್ಟು ಬಿಟ್ಗಳನ್ನ ಸೇರಿಸಿದ್ರೆ ಒಂದು ಕ್ರಂಬ್ ಅಂತೀವಿ, ಹಾಗೆ ಎಷ್ಟು ಬಿಟ್ಗಳನ್ನ ಸೇರಿಸಿದ್ರೆ ಒಂದು ನಿಬ್ಬಲ್ ಅಂತೀವಿ? ಕಮೆಂಟ್ ಮಾಡಿ ನೋಡೋಣ. ಹಾಗೆ ಎಷ್ಟು ಬಿಟ್ಗಳನ್ನ ಸೇರಿಸಿದ್ರೆ ಒಂದು ಬೈಟ್ ಅಂತೀವಿ? 3 ಕಮೆಂಟ್ ಮಾಡಿ. ಓಕೆ, 3 ಕೂಡ ಅರೇಂಜಿಂಗ್ ಅಂದ್ರೇನೋ ಹಿಂಗೆ ಕ್ರೋನಾಲಜಿಕಲ್ ಆರ್ಡ್ರಲ್ಲೇ ಇದ್ದಾವೆ. ಹೇಳಿ ನೋಡೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕ್ವಶನ್ ಕೇಳ್ತಾನೆ ಅಂತ ಇದ್ದರೆ ಏನೋ ಅನ್ಕೋಬೇಡಿ, ಕೇಳ್ತಾನೆ. ಓಕೆನಾ? ಸೊ ಅತ್ಯಂತ ಚಿಕ್ಕವಾದದ್ದು ಯಾವುದಂದರೆ ಫಸ್ಟ್ ಬಿಟ್. ಓಕೆ, ಬಿಟ್. ಅದಾದ ನೆಕ್ಸ್ಟ್ ಬರೋದು ಬಿಟ್ಸ್. ಓಕೆ, ಬಿಟ್ಸ್ ಅಂತ ಬರ್ತದೆ. ಅದಾದ ನಂತರ KB, MB, GB, TB, ಟೆರಾಬೈಟ್. ಓಕೆ, TB ಆದ ನಂತರ ಯಾವುದು ಬರ್ತದೆ? ಪೆಟಾಬೈಟ್ ಬರ್ತದೆ, ಎಕ್ಸಾಬೈಟ್ ಬರ್ತದೆ. ಹೇಳ್ಬೋದಾ? ಹೇಳಿ ನೋಡೋಣ. ಈ ವಿಡಿಯೋದ ಎಂಡಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋ ಫಸ್ಟ್ ಸ್ಲೈಡಲ್ಲೇ ಹಾಕಿರ್ತೀನಿ ಅದನ್ನು. ಓಕೆನಾ? ಫುಲ್ ಚಾರ್ಟ್ ಹಾಕಿರ್ತೀನಿ ಅದನ್ನು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕಂಪ್ಯೂಟರ್ನ ಔಟ್ಪುಟ್ಟನ್ನು ಟೆಲಿಫೋನ್ ಲೈನ್ ಮೂಲಕ ರವಾನಿಸಬಹುದಾದ ರೂಪಕ್ಕೆ ಪರಿವರ್ತಿಸುವ ಸಾಧನ ಯಾವುದು ಅಂತ ಕೊಟ್ಟಿದ್ದಾನೆ. ಕಂಪ್ಯೂಟರ್ ಔಟ್ಪುಟ್ ಇದೆಯಲ್ಲ, ಅದು ಟೆಲಿಫೋನ್ ಮೂಲಕ ಇದನ್ನು ರವಾನಿಸಬಹುದಾದ, ಟೆಲಿಫೋನ್ ಮೂಲಕ ಇದ್ರೆ ಹಿಂಗೆ ರವಾನಿಸ್ತಾರಲ್ಲ, ಅದಕ್ಕೆ ಇದನ್ನು ಪರಿವರ್ತನೆ ಮಾಡುವುದು ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಕ್ವಶನ್ ಸಿಂಪಲ್ ಆಗಿದೆ. ಏನಂದರೆ, ಇವಾಗ ಒಂದು ಕಂಪ್ಯೂಟರ್ ಇದೆ, ಇದೆಲ್ಲ ಇದು ಜಸ್ಟ್ ಇದ್ರೆ ಇದು ಕೊಟ್ಟಿದ್ದಾನೆ, ಇದು ಕಂಪ್ಯೂಟರ್ ಇದೆ ಅಂದ್ಕೊಳ್ಳಿ. ಓಕೆನಾ? ಈ ಕಂಪ್ಯೂಟ್ರಿಂದ ಏನೋ ಒಂದು ನೀವು ಹೊರಗಡೆ ಕಳಿಸ್ತಾ ಇದ್ದೀರಾ. ಈ ಕಂಪ್ಯೂಟರ್ ಅದು ಡಿಜಿಟಲ್ ಆಗಿರ್ತದೆ. ಓಕೆನಾ? ಡಿಜಿಟಲ್ ಇದ್ರೇನೋ ಮಾಧ್ಯಮ ಇರ್ತದೆ, ಅದನ್ನು ಇದ್ರೇನೋ ಇದರಿಂದ ಹೊರಗಡೆ ಕಳಿಸ್ತೀರಾ. ಇಲ್ಲಿ ಒಂದಿದ್ರೆ ಬೌಂಡ್ರಿ ಅಂದ್ಕೊಳ್ಳಿ ಇದನ್ನು. ಓಕೆನಾ? ಇಲ್ಲಿ ಇದ್ರ ಕಡೆಯಿಂದ ಹೊರಗಡೆ ಹೋಗ್ತದೆ, ಅದು ಹೊರಗಡೆ ಹೋಗ್ತದೆ. ಸೊ ಇಲ್ಲಿ ಮತ್ತೆ ರಿಟರ್ನ್ ಇದ್ರೂ ಯಾವುದೋ ಒಂದು ಕಡೆಯಿಂದ, ಯಾವುದೋ ಒಂದು ಸೋರ್ಸ್ ಕಡೆಯಿಂದ ಒಳಗೆ ಬರ್ತದೆ, ಇಲ್ಲಿ ಇದು ಆಗ್ತದೆ. ಸೊ ಇಲ್ಲಿ ಆ ನಡುವೆ ಒಂದು ಬ್ಯಾರಿಯರ್ ಇರ್ತದೆ ಗೊತ್ತಾ? ಅದು ಏನು ಮಾಡ್ತದೆ? ವರ್ಕ್ ಏನು ಮಾಡ್ತದೆ? ಅಪಾರಟಸ್ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಮಾಡ್ತದೆ. ಆ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ಗೆ ನಾವು ಶಾರ್ಟಾಗಿ ಏನಂತ ಕರಿತೀವಿ ಅಂದರೆ ಮೋಡಮ್ ಅಂತ ಕರಿತೀವಿ. ಓಕೆನಾ? ಮೋಡಮ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ, ಮೋಡಮ್. ಅದು ಮೋಡಮ್ ಏನು ವರ್ಕ್ ಮಾಡ್ತದೆ ಅಂದರೆ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಮಾಡ್ತದೆ. ಓಕೆ, ಮಾಡ್ಯುಲೇಷನ್ ಮಾಡ್ತದೆ ಮತ್ತು ಡಿಮಾಡ್ಯುಲೇಷನ್ ಮಾಡ್ತದೆ. ಓಕೆ, ಸೊ ಇಲ್ಲಿ ನಮ್ಮಿಂದ ಏನು ಈ ಕಂಪ್ಯೂಟ್ರಿಂದ ಹೋಗ್ತದೆ ಗೊತ್ತಾ? ಈ ಕಂಪ್ಯೂಟ್ರಿಂದ ಹೋಗೋದನ್ನು ಮಾಡ್ಯುಲೇಟ್ ಮಾಡಿ ಕಳಿಸ್ತದೆ. ಓಕೆ, ಮಾಡ್ಯುಲೇಟ್ ಮಾಡಿ ಕಳಿಸ್ತದೆ, ಇದನ್ನು ಮಾಡ್ಯುಲೇಟ್ ಮಾಡಿ ಕಳಿಸ್ತದೆ. ಇದರಿಂದ ಮತ್ತೊಂದು ಕಂಪ್ಯೂಟ್ರಿಂದ ಮತ್ತೊಂದು ಯಾವುದೋ ಒಂದು ಸಿಸ್ಟಮಿಂದ ಎದರಿಂದ ಅನ್ನೋದ್ರು ಇದಕ್ಕೆ ಇನ್ಪುಟ್ ಬರ್ತದೆ ಗೊತ್ತಾ? ಅದು ಮೋಡಮ್ ಇರ್ತದೆ, ಮಾಡ್ಯುಲೇಷನ್ನಲ್ಲಿ ಇರ್ತದೆ, ಅದಕ್ಕೆ ಡಿಮಾಡ್ಯುಲೇಟ್ ಮಾಡ್ತದೆ ಇದು. ಓಕೆ, ನೆನಪಿರಲಿ. ತನಗೆ ಬರೋದನ್ನು ಡಿಮಾಡ್ಯುಲೇಟ್ ಮಾಡ್ಕೋತದೆ, ಹೊರಗೆ ಕಳಿಸೋದನ್ನು ಮಾಡ್ಯುಲೇಟ್ ಮಾಡಿ ಕಳಿಸ್ತದೆ. ಸರಿಯಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 45ನೇ ಪ್ರಶ್ನೆ, ಕೆಳಗಿನ ಯಾವ ಐಟಮ್ಗಳನ್ನು ಲೋಕಲ್ ಏರಿಯಾ ನೆಟ್ವರ್ಕ್ಗಳಲ್ಲಿ ಬಳಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ? ಲೋಕಲ್ ಏರಿಯಾ ನೆಟ್ವರ್ಕ್ಗಳಲ್ಲಿ ಯಾವುದು ಬಳಸಲಾಗುವುದಿಲ್ಲ? ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಕಂಪ್ಯೂಟರ್ಗಳು, ಮೋಡೆಮ್, ಮುದ್ರಕ ಮತ್ತು ಕೇಬಲ್ ಅಂತ ಕೊಟ್ಟಿದ್ದಾನೆ. ಲ್ಯಾನ್ಸಲ್ಲಿ ಯಾವುದು ಬಳಸಲಾಗುವುದಿಲ್ಲ? ಓಕೆ, ಹೇಳಿ ನೋಡೋಣ. ಕಂಪ್ಯೂಟರ್ಗಳು, ಮೋಡೆಮ್ಗಳು, ಮುದ್ರಕಗಳು ಮತ್ತು ಕೇಬಲ್ಗಳು ಯಾವುದಾಗುತ್ತೆ? ಕಮೆಂಟ್ ಮಾಡ್ತೀರಾ? ಇಲ್ಲಾಂದರೆ ಹೇಳ. ಯಾವ್ದು ಬಳಸಲಾಗೋದಿಲ್ಲ? ಮೋಡಮ್ ಬಳಸೋದಿಲ್ಲ. ಯಾಕಂದರೆ ಲ್ಯಾನಲ್ಲಿ ಎಲ್ಲ ಕನೆಕ್ಟ್ ಇರ್ತವೆ. ಓಕೆ, ಈ ಕಂಪ್ಯೂಟ್ರು ಒಂದು ಯಾವುದಾದ್ರೂ ಕಂಪ್ನಿ ಇರಲಿ, ಯಾವುದಾದ್ರೂ ನಿಮ್ಮದು ಇನ್ಸ್ಟಿಟ್ಯೂಷನ್ ಇರಲಿ, ಇವೆಲ್ಲ ಕೂಡ ಇಂಟರ್ ಕನೆಕ್ಟ್ ಇರ್ತವೆ. ಓಕೆ, ಒಂದು ಕಂಪ್ಯೂಟ್ರಿಂದ ಏನು ಮಾಡಿದ್ದಾರೆ ಅಂತ ಮತ್ತೊಂದು ಕಂಪ್ಯೂಟ್ರಲ್ಲಿ ನಾವು ನೋಡ್ಬೋದು, ಈಸಿಯಾಗಿ ಎಕ್ಸೆಸ್ ಮಾಡ್ಬೋದು. ಸರಿನಾ? ಸೊ ಇವಕ್ಕೆ ಮೋಡಮ್ ಅವಶ್ಯಕತೆ ಇರಲ್ಲ ಲ್ಯಾನಲ್ಲಿ. ಓಕೆ, ಲ್ಯಾನಲ್ಲಿ ನಿಮಗೆ ಮೋಡಮ್ ಅವಶ್ಯಕತೆ ಇರುವುದಿಲ್ಲ, ನೆನಪಿರಲಿ. ಓಕೆ, ಲ್ಯಾನ್ಸಲ್ಲಿ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಕೇಳ್ತಾನೆ. ಓಕೆ,
ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಡ್ಯಾಶ್ ಎಂಬ ಆರಂಭಿಕ ಪ್ರೋಗ್ರಾಮನ್ನು ಸಂಗ್ರಹಿಸಲು ರಾಮ್ ಅಗತ್ಯವಿದೆ ಅಂತ ಕೊಟ್ಟಿದ್ದಾನೆ. ಯಾವುದಕ್ಕೆ? ಕಂಪ್ಯೂಟರ್ ಸ್ಟಾರ್ಟಪ್ ಲೋಡರ್, ಮತ್ತು OS ಆವೃತ್ತಿ, ಕರ್ನಲ್ ಮತ್ತು ಬೂಟ್ ಸ್ಟ್ರ್ಯಾಪ್ ಲೋಡರ್ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಬೂಟ್ ಸ್ಟ್ರ್ಯಾಪ್ ಲೋಡರ್. ಓಕೆ, ಬೂಟ್ ಸ್ಟ್ರ್ಯಾಪ್ ಲೋಡರ್ ಎಂಬ ಆರಂಭಿಕ ಪ್ರೋಗ್ರಾಮನ್ನು ಸಂಗ್ರಹಿಸಲು ರಾಮ್ನ ಅಗತ್ಯವಿದೆ. ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಬೂಟ್ ಸ್ಟ್ರ್ಯಾಪ್ ಲೋಡರ್ ಇದಕ್ಕೆ ಸರಿಯಾದ ಉತ್ತರ. ಸರಿಯಾ? ಸೊ 46ನೇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಡಿ, ಬೂಟ್ ಸ್ಟ್ರ್ಯಾಪ್ ಲೋಡರ್. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 47ನೇ ಪ್ರಶ್ನೆ, ಕಂಪ್ಯೂಟರ್ ವೈರಸ್ ಡ್ಯಾಶ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಕಂಪ್ಯೂಟರ್ ವೈರಸ್ ಅದು ಏನು? ಟೆಕ್ನಾಲಜಿಯಾ, ಅದಾಂತರ ಸಾಫ್ಟ್ವೇರಾ, ಬ್ಯಾಕ್ಟೀರಿಯಾ, ಫ್ರೀವೇರಾ, ಏನಿದೆ ಅದು? ಆ್ಯಕ್ಚುಲಿ ವೈರಸ್ ಅನ್ನೋದು ಒಂದು ಸಾಫ್ಟ್ವೇರ್. ಓಕೆನಾ? ಸಾಫ್ಟ್ವೇರ್ ಇದ್ರೇನೋ ಹಾಕಿಬಿಡ್ತಾರೆ, ಅದು ಇದ್ರೆ ಹೇಗೋ ಬಂದುಬಿಡ್ತದೆ ಕಂಪ್ಯೂಟ್ರಲ್ಲಿ. ಓಕೆ, ಕಂಪ್ಯೂಟರ್ ಹಾಳು ಮಾಡೋಕ್ಕೆ. ಓಕೆನಾ? ಅದು ಸಾಫ್ಟ್ವೇರ್. ಆ್ಯಕ್ಚುಲಾಗಿ ಏನಾದರೂ ಹಾರ್ಡ್ವೇರ್ ಇದೆಯಾ? ಏನು ಕಾಲು ತುಳ್ಕೋತು ಏನಾದರೂ ಇದ್ರೆ ಬಾಗಿಲಿಂದ ಬರ್ತದೆ, ಅದು ಅಲ್ಲಿ ಬರಲ್ಲ ತಾನೇ. ಓಕೆ, ಯಾವ್ದಾರ ಒಂದು ನೆಟ್ವರ್ಕ್ ಥ್ರೂ ಬರ್ತದೆ ಅಲ್ವಾ? ಸೊ ಅದನ್ನು ನೆಟ್ವರ್ಕ್ ಥ್ರೂ ಬಂದರೆ ಅದಕ್ಕೆ ಏನಂತ ಕರಿತೀವಿ? ಸಾಫ್ಟ್ವೇರ್ ಅಂತ ಕರಿತೀವಿ ತಾನೇ. ಸೊ ಅದು ಸಾಫ್ಟ್ವೇರ್ ಆಗಿದೆ. ಯಾವುದು? ವೈರಸ್ ಅನ್ನೋದು ಒಂದು ಸಾಫ್ಟ್ವೇರ್ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಪ್ರಾಮ್ ಎಂದರೆ ಅಂತ ಕೊಟ್ಟಿದ್ದಾರೆ. ಈ ಪ್ರಾಮ್ ಅಂದರೆ ಏನು? ಸೊ 48ನೇ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆವಾಗಲೇ ಹೇಳಿದೆ ನಿಮಗೆ, ಎಲೆಕ್ಟ್ರಿಕಲಿ ಎರೇಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಓಕೆನಾ? ಎಲೆಕ್ಟ್ರಿಕಲಿ ಎರೇಸೇಬಲ್, ಫಸ್ಟ್ ಎಲೆಕ್ಟ್ರಿಕಲಿ ಬರ್ತದೆ, ಎರೇಸೇಬಲ್ ಬರ್ತದೆ ಅಂತ ಕೇಳಿದ್ರೆ ಫಸ್ಟ್ ಎಲೆಕ್ಟ್ರಿಕಲಿ ಬರ್ತದೆ. ಸರಿನಾ? ಸೊ ನೆಕ್ಸ್ಟ್ ಎರೇಸೇಬಲ್ ಅಂತ ಬರ್ತದೆ, ಅದಾಂತರ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸರಿನಾ? ಇದಕ್ಕೆ ಫುಲ್ ಫಾರ್ಮ್ ಕೇಳಲ್ಲ ಅಂತೆಲ್ಲ ಫುಲ್ ಫಾರ್ಮ್ ಕೇಳ್ತಾನೆ. ರ್ಯಾಮ್ದು ರಾಮ್ದು ಇವಾಗ ಆಲ್ರೆಡಿ ಜಾಸ್ತಿ ಟೈಮ್ ಕೇಳಿದ್ದಾನೆ. ಇವಾಗ ಇವು ಉಳಿದಿದ್ದಾವೆ. ಓಕೆ, ಇದ್ರ ಮೇಲೆ ಕೇಳ್ಬೋದು. ಈ ಪ್ರಾಮ್ ಆಗಲಿ, ಈ ಪ್ರಾಮ್ ಆಗಲಿ, ಅದಾಂತರ ಪ್ರಾಮ್ ಆಗಲಿ. ಓಕೆ, ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ ಆಗಲಿ, ಎರೇಸಬಲ್ ರೀಡ್ ಓನ್ಲಿ ಮೆಮರಿ ಆಗಲಿ, ಇಲ್ಲಾಂದರೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ ಆಗಲಿ. ಇವೆಲ್ಲದರ ಬಗ್ಗೆ ಇನ್ನೂ ಕೇಳಿಲ್ಲ. ಮ್ಯಾಕ್ಸಿಮಮ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿಲ್ಲ ಇವು. ಓಕೆ, ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ ಅಲ್ವಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 49ನೇ ಪ್ರಶ್ನೆ, ರಾಮ್ನ ಅತ್ಯಾಧುನಿಕ ರೂಪ ಯಾವುದು ಅಂತ ಕೇಳಿದ್ದಾನೆ. ಯಾವುದಾಗಿದೆ ರಾಮ್ದು? ಪ್ರಾಮ್ ಆಗಿದೆ, ರ್ಯಾಮ್ ಆಗಿದೆ, ಈ ಪ್ರಾಮ್ ಆಗಿದೆ, ಸಂಗ್ರಹ ಸ್ಮರಣೆಯಾಗಿದೆ. ಇದರಲ್ಲಿ 2 ಆಪ್ಷನ್ ಆಗ್ತವೆ, ಈ ಪ್ರಾಮ್ ಮತ್ತು ಈ ಪ್ರಾಮ್. ಓಕೆ, ಸೊ ಈ ಮೊದಲು ಯಾವುದು ರಾಮ್ ಆದ ನಂತರ ಈ ರಾಮ್ ಇತ್ತಲ್ಲ, ಇದು ಫಸ್ಟ್ ಸ್ಟೇಜ್, ಇದು ರಾಮ್. ಸೆಕೆಂಡ್ ಸ್ಟೇಜ್ ಪ್ರಾಮ್ ಬರ್ತದೆ. ಇದ್ರ ಥರ್ಡ್ ಸ್ಟೇಜ್ ಯಾವುದು ಬರ್ತದೆ ಅಂದರೆ ಈ ಪ್ರಾಮ್ ಬರ್ತದೆ. ಓಕೆ, ಈ ಪ್ರಾಮ್ ಅಂತ ಬರ್ತದೆ. ಓಕೆ, ಕ್ಯಾಪಿಟಲ್ ಆಗಬೇಕು, ನಾನು ಸ್ಮಾಲ್ ಬರ್ತಿದ್ದೀನಿ. ಸೊ ಇದ್ರ ನೆಕ್ಸ್ಟ್ ಸ್ಟೇಜ್ ಯಾವುದು ಅಂದರೆ ಈ ಪ್ರಾಮ್. ಓಕೆ, ಸೊ ಈಗ ರೀಸೆಂಟಾಗಿರೋದು ಯಾವುದು ಅತ್ಯಾಧುನಿಕ ರೂಪ ಅಂದರೆ ಈ ಪ್ರಾಮ್. ಲೈಕ್ ಇವಾಗಾದ್ರೆ ನಮ್ಮ 5th ಜನರೇಷನ್ ಇದೆ ಅಲ್ಲ ಕಂಪ್ಯೂಟರ್. ಸೊ ಆ ರೀತಿ ರಾಮ್ ಕೂಡ ಚೇಂಜ್ ಆಗ್ತಾ ಬಂದಿದೆ. ಮೊದಲು ರಾಮ್ ಇತ್ತು, ಅದಾಂತರ ಪ್ರಾಮ್ ಆಯಿತು, ಅದಾಂತರ ಈ ಪ್ರಾಮ್ ಆಯಿತು, ಅದಾಂತರ ಈ ಪ್ರಾಮ್ ಆಯಿತು. ಸರಿನಾ? ನೆನಪಿರಲಿ. ಸೊ ನೆಕ್ಸ್ಟ್ 49ನೇ ಪ್ರಶ್ನೆ ಆದಂದ್ರೆ 50ನೇ ಪ್ರಶ್ನೆ ಬಂತು. 50ನೇ ಪ್ರಶ್ನೆ ಹಾಗೆ ಕೊನೆಯ ಪ್ರಶ್ನೆ ಈ ಕ್ಲಾಸಿನ ಯಾವುದಂದರೆ ಮುಖ್ಯ ಸ್ಮರಣೆಯ ಇನ್ನೊಂದು ಪದ ಅಂತ ಕೇಳಿದ್ದಾನೆ. ಓಕೆ, ಮೇನ್ ಸ್ಟೋರೇಜ್ದು ಇನ್ನೊಂದು ಪದ ಯಾವುದು? ಇವಾಗ ನಿಮಗೆ ನಿಮಗೆ ಸೊ ನಿಮ್ಮ ಮೊಬೈಲ್ದಿದ್ರೇನು ರಾಮ್ ಎಷ್ಟಿದೆ, ರ್ಯಾಮ್ ಎಷ್ಟಿದೆ ಹೇಳ್ಬೋದಾ? ಹೇಳ್ತೀರಾ ನೀವು? ಇವಾಗ ಎಷ್ಟು 8 GB ರಾಮ್ ಇದೆ, ಹಾಗೆ 128 GB ಇಲ್ಲಾಂದರೆ 256 GB ರ್ಯಾಮ್ ಇದೆ ಅಂತ ಹೇಳ್ತೀರಾ. ಸೊ 256 GB ರ್ಯಾಮ್ ಅಂದರೆ ಅದೇನು ಸ್ಟೋರೇಜ್ ತಾನೇ. ಸೊ ರ್ಯಾಮ್ ಅನ್ನೋದು ಸ್ಟೋರೇಜ್ ಆ್ಯಕ್ಚುಲಾಗಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ. ಓಕೆ, ರ್ಯಾಮ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ರ್ಯಾಮ್ ಅನ್ನೋದು ಅದೊಂದು ಆ್ಯಕ್ಚುಲಾಗಿದ್ರೇನು ಚೀಪ್ ಸ್ಟೋರೇಜ್ ಅದು. ಓಕೆ, ಮೊಬೈಲಲ್ಲಿ ಅದಾಗಲಿ ಕಂಪ್ಯೂಟ್ರಲ್ಲಿ ಆಗಲಿ ಇದು ಚೀಪ್ ಸ್ಟೋರೇಜ್ ಇದು. ಮುಖ್ಯವಾಗಿ ಸ್ಟೋರ್ ಮಾಡ್ತದೆ. ನೀವು ಸೆಕೆಂಡ್ರಿ ಸ್ಟೋರೇಜ್ ಇದ್ರೇನು ಯೂಸ್ ಮಾಡ್ಕೋಬೋದು. ಓಕೆನಾ? ಇವಾಗ CD ಆಗಲಿ, ಪೆನ್ಡ್ರೈವ್ ಆಗಲಿ, ಡಿಸ್ಕ್ ಆಗಲಿ, ಇಲ್ಲ ಅಂತಂದರೆ ಮತ್ತೆ ಯಾವ್ದು ಬರ್ತದೆ, ಮೆಮ್ರಿ ಆಗಲಿ, ಇವೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ಬಟ್ ಅದರಿಂದನೇ ಕಂಪ್ಯೂಟರ್ ಅವರೇ ಇದ್ರೇನೋ ಪ್ರೊವೈಡ್ ಮಾಡ್ತಾರೆ ಗೊತ್ತಾ, ಆ ಸಿಸ್ಟಮ್ ಅವರೇ. ಅದು ಯಾವುದು ಅಂದರೆ ಸ್ಟೋರೇಜ್ ಮಾಡ್ಕೊಳ್ಳೋದು ಅಂದರೆ ರ್ಯಾಮ್. ಓಕೆ, ರಾಮ್ ಏನಿದೆಯಲ್ಲ ಇದು ಜಸ್ಟ್ ಇದ್ರೆ ರೀಡ್ ಓನ್ಲಿ ಮೆಮರಿ. ಇವಾಗ ನೀವು ಕಂಪ್ಯೂಟರ್ ಲಾಕ್ ಹಾಕಿರ್ತೀರಾ, ಸ್ವಿಚ್ ಆಫ್ ಮಾಡಿರ್ತೀರಾ. ಸೊ ಅದನ್ನು ಜಸ್ಟ್ ಮತ್ತೆ ಆನ್ ಮಾಡ್ತೀರಾ, ಫೋನ್ ಸ್ವಿಚ್ ಆಫ್ ಮಾಡಿರ್ತೀರಾ, ಆನ್ ಮಾಡ್ತೀರಾ. ಅವಾಗ ನಿಮ್ದು ಯಾವುದಾದ್ರೂ ಫೋನ್ ಇರುತ್ತಲ್ವ, ಯಾವುದಿರುತ್ತೆ, ಓಪ್ಪೋ, ಸೋನಿ, ಇಲ್ಲ ಅಂತಂದರೆ ಮತ್ತು ಯಾವುದು ವಿವೋ, ಮತ್ತು ಆ್ಯಪಲ್, ಅದರದ್ದೆಲ್ಲ ಲೋಗೋ ಬರುತ್ತೆ ಗೊತ್ತಾ. ನೀವು ಸ್ವಿಚ್ ಆನ್ ಮಾಡಿದಾಗ ಅದು ಒಳಗಡೆ ಆನ್ ಆಗೋಕ್ಕೆ ಸಿಸ್ಟಮ್ ಇದ್ರೇನೋ ಬೂಟ್ ಆಗೋಕ್ಕೆ ಟೈಮ್ ತೊಗೋತಿರ್ತದೆ. ಸೊ ಅದಕ್ಕೆ ಇದೆಲ್ಲ ಮೇಲ್ಗಡೆ ಬರ್ತಿರ್ತದೆ. ಸೊ ಇದೆಲ್ಲ ಏನು ಮಾಡಿರ್ತದೆ ಅಂದರೆ ಮೊದಲೇ ಫಿಕ್ಸ್ ಮಾಡಿರ್ತಾರೆ. ಯಾವುದರಲ್ಲಿ? ರಾಮಲ್ಲಿ, ರೀಡ್ ಓನ್ಲಿ ಮೆಮರಿ. ಜಸ್ಟ್ ನೋಡ್ಬೋದು ಅಷ್ಟೇ ನೀವು. ಸೋನಿ ಅಂತ ಬರ್ತಿದೆ, ಓಕೆ ನೋಡ್ಬೋದು. ವಿವೋ ಅಂತ ಬರ್ತಿದೆ, ಜಸ್ಟ್ ನೋಡ್ಬೋದು. ಬಟ್ ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದು ಬಟ್ ಈ ರ್ಯಾಮಲ್ಲಿ ಇದೆಯಲ್ಲ ಇದೆಲ್ಲ ನೀವು ಆ್ಯಕ್ಚುಲಾಗಿ ಚೇಂಜ್ ಮಾಡ್ಬೋದು ಸ್ವಲ್ಪ.
ಬಟ್ ಫುಲ್ ಇದ್ರೇನು ಸ್ಟೋರೇಜ್ನ ಕಿತ್ತಾಕಬೇಕಾಗೋದಿಲ್ಲ. ಸ್ಟೋರೇಜ್ ಎಷ್ಟೇ ಇರ್ತದೆ, 256 ಅಂದರೆ 256 ಇರ್ತದೆ. ಬಟ್ ಇದರಲ್ಲಿ ನೀವು ಇದ್ರೇನು ಏನಾದರೂ ತುಂಬೋದು ಡಾಟಾವನ್ನು, ಹಾಗಿದ್ರೆ ಡಿಲ್ಡ್ ಕೂಡ ಮಾಡ್ಬೋದು. ಸರಿಯಾ ಸರ್, ನೆನಪಿರಲಿ. ಸೊ ಇಲ್ಲಿವರೆಗೂ ಇದಾಗಿತ್ತು ಕಂಪ್ಯೂಟರ್ನ 50 ಪ್ರಮುಖ ಪ್ರಶ್ನೆಗಳು. ಸೊ ಮುಂದಿನ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ, ಅಂದರೆ ಇನ್ನೂ 50 ಇಲ್ಲಾಂದರೆ 100 ಪ್ರಶ್ನೆಗಳನ್ನ ತರೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ. ಸೊ ಮ್ಯಾಕ್ಸಿಮಮ್ ಒಂದು 100 ಪ್ರಶ್ನೆಗಳನ್ನ ತರಕ್ಕೆ ಟ್ರೈ ಮಾಡ್ತೀನಿ. ಹಾಗೆ BMTC ಎಕ್ಸಾಮ್ ನಡೆದಿದೆ ಅಲ್ವಾ, ಅಲ್ಲಿ 30+30 ಅಲ್ಲಿ ಪ್ರಶ್ನೆಗಳು ಸಿಗ್ತವೆ. ಸೊ ಅಲ್ಲಿ ಕೂಡ ಅದನ್ನು ಒಂದು ವೀಡಿಯೋದಲ್ಲಿ ಅದನ್ನು ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ನಿಮಗೆ 2 ವೀಡಿಯೋ, ಅಂದರೆ ಮಿನಿಮಮ್ ಅಂದರೂ ನಿಮಗೆ ಒಂದು 100 to 200 ನಿಮಗೆ ಕ್ವಶನ್ ನಿಮಗೆ ನಾಳೆ ಅವೈಲೇಬಲ್ ಆಗಬೇಕು. ಆ ರೀತಿ ನಿಮಗೆ ಕೊಡ್ತೀನಿ. ಸರಿನಾ. ಸೊ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇಲ್ಲಿವರೆಗೂ ವೀಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಫ್ ಒಂದು ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋ ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿ ತರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.